Praise God. ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತವಾಗಿರುವಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಗುಡಿ ಬಂದಿರುವಂತಹ ದೇವ ಮಾತಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಆರಾಧನೆಗಾಗಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಲೂಕನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 24ರಿಂದ ಕೆಲವೊಂದು ವಚನಗಳನ್ನ ನಾನು ಓದಿಕೊಳ್ಳುವಂತನಾಗಿದ್ದೇನೆ. ಲೂಕನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 24ರಿಂದ ಕೆಲವು ವಚನಗಳನ್ನ ನಾವು ಓದಿಕೊಳ್ಳೋಣ. ಇದಲ್ಲದೆ ತಮ್ಮಲ್ಲಿ ಯಾವನು ಹೆಚ್ಚಿನವನೆನಿಸಿಕೊಳ್ಳುವವನೋ ಎಂಬ ವಿಷಯದಲ್ಲಿ ಅವರೊಳಗೆ ಚರ್ಚೆ ಹುಟ್ಟಿತು. ಆಗ ಆತನು ಅವರಿಗೆ, ಅನ್ಯ ದೇಶದ ಅರಸರು ತಮ್ಮ ತಮ್ಮ ಜನಗಳ ಮೇಲೆ ದೊರೆತನ ಮಾಡುತ್ತಾರೆ ಮತ್ತು ಅವರ ಮೇಲೆ ಅಧಿಕಾರ ನಡೆಸುವ ಧರ್ಮಿಷ್ಠರು ಎನಿಸಿಕೊಳ್ಳುತ್ತಾರೆ. ನೀವು ಹಾಗಿರಬಾರದು. ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು, ಮುಖ್ಯಸ್ಥನು ಸೇವಕನಂತಾಗಬೇಕು. ಯಾವನು ಹೆಚ್ಚಿನವನು ಊಟಕ್ಕೆ ಕೂತವನು ಸೇವೆ ಮಾಡುವ ಊಟಕ್ಕೆ ಕೂತವನಲ್ಲವೇ? ಆದರೆ ನಾನು ನಿಮ್ಮಲ್ಲಿ ಸೇವೆ ಮಾಡುವವನಂತಿದ್ದೇನೆ. ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡೆಬಿಡದೆ ಇದ್ದವರು. ಆದುದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಲಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರೇಲಿನ 12 ಕುಲಗಳಲ್ಲಿ ನ್ಯಾಯ ತೀರಿಸುತ್ತೀರಿ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮಲ್ಲಿ ಹಿರಿಯರಾದಂತ ಇವ್ಲಿನ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಪ್ರೀತಿ ಸಾಗರನು, ಪ್ರೀತಿ ಸ್ವರೂಪನು, ಅದ್ಭುತ ಸ್ವರೂಪನು, ಯೋಗ್ಯನು ಆಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರಾಜ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆಯಲ್ಲಿ ನಮ್ಗೆ ಹೊಸ ದಿನವನ್ನು ಕಾಣುವಂತೆ ಹೊಸ ದಿನಕ್ಕೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ. ನಿನ್ ಕೃಪೆಯಿಂದಲೇ ನಾವು ಬಾಳಿ ಬದುಕ್ತಾ ಇದ್ದೇವೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಕೃಪಾ ಸಂಪೂರ್ಣನೇ, ದಯಾಮಯನೇ, ನಿನ್ಗೆ ಸ್ತೋತ್ರಪ್ಪ. ನೀತಿವಂತನೇ, ನಿನ್ಗೆ ಸ್ತೋತ್ರ. ಸರ್ವಜ್ಞಾನಿ, ಸರ್ವೋತ್ತಮನು ಸ್ವಾಮಿ, ಕರುಣಾಸಾಗರನು, ಪ್ರೀತಿ ಸಾಗರನು, ದಯಾಸಾಗರನು ನೀನಾಗಿದ್ದೀಯಪ್ಪ. ಅಪ್ಪ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಸಭೆಗಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಎದ್ದು ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಕೊಂಡಾಡುವಾಗ ನಮ್ಮ ಪಾಪಗಳು, ಶಾಪಗಳು ಎಲ್ಲ ಬಿಡುಗಡೆ ಆಗುತ್ತದಲ್ಲಪ್ಪ. ನೀನೇ ಹೇಳಿದೆಯಲ್ಲಪ್ಪ,
ಸ್ತುತಿಯಲ್ಲಿ ಬಿಡುಗಡೆ ಇದೆ ಅಪ್ಪ. ಪೌಲಶೀಲರಿಗೆ ಬಿಡುಗಡೆ ಕೊಟ್ಟ ದೇವರೇ, ಅದರಂತೆ ನಮಗೂ ಕರ್ತನೆ ನಮ್ಮ ದೋಷಗಳು ಪಾಪಗಳು ಎಲ್ಲ ಬಿಡುಗಡೆಯಾಗಲಿ ಎಂದು ಬೇಡಿಕೊಳ್ಳುತ್ತೇನೆ. ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ, ಘನಪಡಿಸ್ತೇವೆ ರಾಜ. ನೀನು ಒಳ್ಳೆಯ ಕುರುಬನು ಸ್ವಾಮಿ. ನಿನ್ನ ಕುರಿಗಳಿಗೋಸ್ಕರ ಕರ್ತನೆ ತೋಳವ ಕೈಲಿ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನು ಕಾಯುತ್ತಾ ಬಂದಿದ್ಯಪ್ಪ. ನಿನ್ ರೆಕ್ಕೆ ಮರಿಯಲ್ಲಿ ನಮ್ಮನ್ನ ಇಟ್ಕೊಂಡಿದ್ಯಲ್ಲಪ್ಪ, ನಿನಗೆ ಸ್ತೋತ್ರ. ನಿನ್ ರಕ್ತ ಕೋಟೆಯನ್ನು ಕೊಟ್ಟು ನಮ್ಮನ್ನು ಬಚ್ಚಿಟ್ಟುಕೊಂಡಿದ್ದೀಯಲ್ಲ ಒಡೆಯ, ನಿನ್ಗೆ ಸ್ತೋತ್ರ. ದಯಾಸಾಗರನು ನೀನೆ, ಪ್ರೀತಿಯಿಂದ ನಮ್ಮನ್ನು ಕಾಯುತ್ತಾ ಬಂದಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ. ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ, ಅಭಿವೃದ್ಧಿ ಪಡಿಸು ಕರ್ತನೆ. ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳಿ ಇದನ್ನು ಕರ್ತನೆ ಮುಂದುವರಿಸ್ಕೊಂಡು ಬಂದಿದೀಯಾ ಕರ್ತನೆ. ಇನ್ನು ಹೆಚ್ಚಾಗಿ ಜನರು ಸೇರಿ ನಿನ್ನನ್ನು ಸ್ತುತಿಸುವ ಹಾಗೆ, ಆತ್ಮಗಳನ್ನು ಕರೆತರುವ ಹಾಗೆ ನೀನು ನಮ್ಮ ಕಣ್ಣುಗಳನ್ನು ತೆರೆ ಕರ್ತನೆ. ನಿನ್ನನ್ನು ಕಂಡ್ಕೊಳ್ಬೇಕು, ನಿನ್ನನ್ನು ಸ್ತುತಿಸ್ಬೇಕು, ನಿನ್ನನ್ನು ಆರಾಧಿಸ್ಬೇಕು, ಆತ್ಮಗಳ ಸಂರಕ್ಷಣೆ ಮಾಡ್ಬೇಕು ಕರ್ತನೆ. ನೀನು ಬಲಪಡಿಸು. ನೀನ್ ಇಲ್ದೆ ನಾವ್ ಏನು ಮಾಡಲಾರೆವು ಕರ್ತನೆ. ಅಪ್ಪ ನಿನಗೆ ಸ್ತೋತ್ರ. ಸಭೆಯ ಪಾಲಕರನ್ನು ಆಶೀರ್ವದಿಸು, ಅವ್ರ ಕುಟುಂಬವನ್ನು, ಮಕ್ಕಳು ಮೊಮ್ಮಕ್ಕಳನ್ನು, ಬಂಧು ಬಳಗವನ್ನು ಆಶೀರ್ವದಿಸು. ಹೀಗೆ ಕರ್ತನೆ ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕರ್ತನೆ ಹೆಸರಾಗಿ ಕುಟುಂಬವಾಗಿ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ಸ್ವಾಮಿ. ಭೂಪರಲೋಕದ ಒಡೆಯನು ನೀನು, ಸೃಷ್ಟಿಕರ್ತನು ನೀನು, ರಾಜಾದಿರಾಜನು, ದೇವಾದಿದೇವನು, ಅದ್ಭುತ ಸ್ವರೂಪನು ನೀನು ಒಬ್ಬನೇ ಕರ್ತನೆ. ನೀನು ಬಿಟ್ರೆ ಯಾರು ಇಲ್ಲ ರಾಜ. ನಮ್ಮನ್ನು ಕಾಯುವಾತನು, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯ್ತಾ ಬಂದಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಅಪರಾಧಗಳನ್ನು ಕ್ಷಮಿಸುವಾತನು, ಸಮಸ್ತ ರೋಗಗಳನ್ನು ಕಾಪಾಡುವಾತನು ನೀನೊಬ್ಬರೇ. ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ರಾಜ. ನಮ್ಮ ಜೊತೆಗಾರನು ನೀನೆ, ನಮ್ಮ ತಂದೆ ತಾಯಿ ಬಂಧು ಬಳಗ ಸ್ನೇಹಿತ ನೀನಪ್ಪ. ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರೀತಿ, ನಿನ್ನಲ್ಲಿರುವ ಎಲ್ಲದನ್ನು ನಮಗೆ ಮನುಷ್ಯ ಮಾತ್ರದವರಾದ ಧೂಳಿಗೆ ಸಮಾನರಾದ ನಮ್ಗೆ ಕೊಟ್ಟು ಸಂತೃಪ್ತಿ ಪಡಿಸಿ ಕರ್ತನೆ, ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಹಿರಿಯರಾದಂತಹ ನಮ್ಮವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ಶೋಧ ಮಾಡಿದ ಸಮಯದಲ್ಲಿ ಸಹೋದರಿ ನಾನಿಯವರು ವಿಶಿಷ್ಟ ಗೀತೆಯನ್ನ ಹಾಡಬೇಕೆಂದು ಕೇಳ್ಕೊಡ್ತೇನೆ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ನಮಸ್ಕಾರ. ಈ ಒಂದು ಮುಂಜಾನೆಯಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ. ನಿಮ್ಗೂ ಸಹ ನಿಮ್ಮ ಕುಟುಂಬದವರಿಗೆಲ್ಲರೂ ವಂದನೆಗಳನ್ನ ಸಲ್ಲಿಸ್ತೀನಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ನಾನಿಂದ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ, ನಾನಿಂದ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಕ್ಕೇರಿ ಹೋದರು ಅಲ್ಲಿಯೂ ನೀನಿರುತ್ತೀ, ಪಾತಾಳ ಕೀಳಿದು ಅಲೆ ಮರೆಯಾದರು ಅಲ್ಲಿಯೂ ನೀರಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ.
ಧ್ಯಾನಿಸಿದಿ ನಿನ್ನ ಜ್ಞಾನವು ಆಶ್ಚರ್ಯವಾಗಿದೆ, ಅದೆಷ್ಟು ಉನ್ನತವಾದದ್ದು, ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ದೇವನನ್ನು ಪರೀಕ್ಷಿಸಿ ಹೃದಯ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಶೋಧಿಸು. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸು, ಸನ್ನತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ಥ್ಯಾಂಕ್ ಯು ಅಂಕಲ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಅನೆಯವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಾದ ದೇವರು ಈ ಲೋಕದಲ್ಲಿ ತನ್ನ ಶಿಷ್ಯರಲ್ಲಿ ಸುವಾರ್ತೆ ಸೇವೆಯನ್ನ ಮಾಡುವಾಗ ಅನೇಕ ಮಹತ್ತರವಾದ ಸಂಗತಿಗಳನ್ನ ಅವರಿಗೆ ಕಲಿಸುತ್ತಾ ಅವರನ್ನ ಸತ್ಯದಲ್ಲಿ ಬೆಳೆಸುತ್ತಾ ಮುಂದೆ ಸಾಗುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅನೇಕ ಸಮಯಗಳಲ್ಲಿ ಕರ್ತನ ಜೊತೆಯಲ್ಲಿದ್ದಂತಹ ಶಿಷ್ಯರು ತಮ್ಮಷ್ಟಕ್ಕೆ ತಾವು ತಮ್ಮಲ್ಲಿರುವಂತಹ ಘನತೆ, ಗೌರವ ಇವುಗಳ ಕುರಿತಾಗಿ ಚಿಂತಿಸುತ್ತಾ ಅಭಿಮಾನವುಳ್ಳವರಾಗಿರುತ್ತಿದ್ದರು. ಹೀಗಾಗಿ ಅವರಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಕಡಿಮೆ ಎನ್ನುವಂತಹ ಭಾವನೆಗಳು ಉಂಟಾಗುತ್ತಿವೆ. ಕರ್ತನ ಜೊತೆಯಲ್ಲಿ ಇರುವಂತಹ ತನ್ನ ಸೇವಕರಿಗೆ, ತನ್ನ ಅನುಯಾಯಿಗಳಿಗೆ ಇರಬೇಕಾದಂತಹ ಅತ್ಯುತ್ತಮವಾದಂತಹ ಸ್ವಭಾವವೇನುವುದನ್ನ ಕರ್ತನು ಅವರಿಗೆ ತಿಳಿಸುವುದು ಅವಶ್ಯವಾಗಿತ್ತು. ಹೀಗಿರುವುದರಿಂದ ಒಂದು ದಿವಸ ಅವರಲ್ಲಿ ಹುಟ್ಟಿದಂತ ಈ ಭೇದದ ಕುರಿತಾಗಿ ಕರ್ತನು ಅವರಿಗೆ ಎಚ್ಚರಿಸುವಂತವನಾಗಿದ್ದಾನೆ. ಆ ಸಮಯದಲ್ಲಿ ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು, ಮುಖ್ಯಸ್ಥನು ಸೇವಕನಂತಾಗಬೇಕು ಎಂಬುದಾಗಿ. ಕ್ರೈಸ್ತಿಯ ಜೀವಿತದಲ್ಲಿ ಈ ತಗ್ಗಿಸುವಿಕೆ ಬಹಳ ಶ್ರೇಷ್ಠವಾದದ್ದು. ಯಾರು ಎಣಿಸಿಕೊಳ್ತಾರೆ ಅವರು ತಗ್ಗಿಸಿಕೊಳ್ಳುವುದು ಬಹಳ ಕಷ್ಟ. ಯಾರು ಉನ್ನತ ಇರ್ತಾರೆ ಅವ್ರು ತಗ್ಗಿಸಿಕೊಳ್ಳುವುದು ಬಹಳ ಕಷ್ಟ. ಯಾರು ಗೌರವಕ್ಕೆ ಪಾತ್ರರಾಗಿರ್ತಾರೆ ಅವರು ತಮ್ಮ ಘನತೆ ಗೌರವವನ್ನು ಬಿಟ್ಟುಕೊಡುವುದು ಬಹಳ ಕಷ್ಟ. ಲೋಕದ ರೀತಿಯಲ್ಲಿ ದೊಡ್ಡವರು, ಉನ್ನತ ಸ್ಥಾನದಲ್ಲಿರುವವರು ಘನತೆ ಗೌರವಕ್ಕೆ ಪಾತ್ರರಾಗಿರ್ತಾರೆ. ಆದರೆ ಕ್ರೈಸ್ತಿಯ ಜೀವಿತದಲ್ಲಿ, ಆತ್ಮೀಯ ಬದುಕಿನಲ್ಲಿ ದೇವರು ನಮಗೆ ಕೊಡುವಂತಹ ಪಾಠವೇ ಬೇರೆ. ಈ ಭೂಮಿ ಮೇಲೆ ದೇವರನ್ನ ಪ್ರೀತಿಸುವಂತಹ ದೇವರ ಮಕ್ಕಳಾದಂತ ನಾವು ಕರ್ತನ ನಾಮದ ಘನತೆಗಾಗಿ ಬದುಕಬೇಕು. ವಾಕ್ಯದಲ್ಲಿ ನೋಡ್ತೇವೆ, ನೀವು ಉಂಡರು ಕುಡಿದರು ಏನೇ ಮಾಡಿದರು ದೇವರ ಘನತೆಗಾಗಿ ಮಾಡಿರಿ ಎಂಬುದಾಗಿ ಅವರನ್ನು ತಿಳಿಸುವಂತನಾಗಿದ್ದಾನೆ. ಪ್ರಿಯರೇ, ತಗ್ಗಿಸುವಿ ಪ್ರತಿಯೊಬ್ಬ ಕ್ರೈಸ್ತನ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದಂತಹ ಸಂಗತಿಯಾಗಿದೆ. ಶಿಷ್ಯರಲ್ಲಿ ಈ ಭಾವನೆ ನಿಜಕ್ಕೂ ಅವರನ್ನ ಸರಿಪಡಿಸುವುದಷ್ಟೇ ಅಲ್ಲ, ಕ್ರಿಸ್ತನನ್ನು ನಂಬಿರುವಂತಹ ಪ್ರತಿಯೊಬ್ಬ ದೇವರ ಮಗಳಿಗೂ ಇಂಥ ಒಂದು ಸ್ಥಿತಿಗತಿಗಳು ಬಂದಾಗ ದೇವರ ಚಿತ್ತಕ್ಕೆ ವಿಧೇಯರಾಗುವುದು ಮತ್ತು ದೇವರನ್ನು ಘನಪಡಿಸುವುದನ್ನು ಮತ್ತು ದೇವರ ಘನಪಡಿಸುವಾಗ
ಅತಿ ಶ್ರೇಷ್ಠವಾದಂತಹ ರೀತಿಯಲ್ಲಿ ದೇವರನ್ನ ಪ್ರೀತಿಸುವಂತಹ ಉತ್ತಮವಾದಂತಹ ಗುಣವನ್ನು ನಮಗೆ ಕಲಿಸುವಂತದ್ದಾಗಿದೆ. ದೇವರ ಮೇಲಿನ ಗುಣ ತಗ್ಗಿಸುವಿಕೆ ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆಗಾರನು 51ನೇ ಅಧ್ಯಾಯದಲ್ಲಿ 17ನೇ ವರ್ಷದಲ್ಲಿ ಹೀಗೆ ಬರೆಯುತ್ತಾರೆ. ದಾವೀದನು ಬರೆದಂತ ಕೀರ್ತನೆಯಲ್ಲಿ 51ನೇ ಅಧ್ಯಾಯದಲ್ಲಿ 17ನೇ ವರ್ಷ ಹೀಗೆ ಬರೆಯುತ್ತಾರೆ ನಮ್ಮ ಸತ್ಯವೇದವನ್ನ. ಕೀರ್ತನೆಗಾರನು ಬರೆದಂತ ಕೀರ್ತನೆ 51ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಹದಿನಾರು ಮತ್ತು 12 ಓದಿಕೊಳ್ಳಿ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೆಯಲ್ಲ. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರೇ, ಪಶ್ಚಾತ್ತಾಪದಿಂದ ನಿಂತು ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ದೇವರ ಮಕ್ಕಳಂತ ನಮಗೆ ದೇವರ ಘನತೆಗಾಗಿ ಬದುಕಬೇಕಾಗಿರುವುದರಿಂದ ಯಾವಾಗಲೂ ತಗ್ಗಿನ ಸ್ವಭಾವ ಇರಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಈ ತಗ್ಗಿನ ಸ್ವಭಾವ ಯಾವಾಗ ಎಂತ ಸಮಯದಲ್ಲಿ ಹೇಗೆ ನಮಗಿರಬೇಕೆಂಬುದಾಗಿ ಹೇಳುವಾಗ ಕರ್ತನೆ ಹೇಳ್ತಾನೆ, ಹೆಚ್ಚಿನ ಸೇವಕನಂತ ದೊಡ್ಡವನು ಚಿಕ್ಕವನಂತ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವವನು, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವವನು. ಇದು ದೇವರ ರಾಜ್ಯದ ನೀತಿಯಾಗಿದೆ. ಯಾಕೆ ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡ್ತಾನೆ? ಕ್ರೈಸ್ತಿಯ ಲೋಕದ ಅಜಗಜಾಂತರ ವ್ಯತ್ಯಾಸ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ಅವು ಆಕಾಶಕ್ಕೂ ಭೂಮಿಗೂ ಎಷ್ಟು ಅಂತರವಿದೆಯೋ ಅಷ್ಟು ಅಂತರ ಎಂಬುದಾಗಿ. ಹೌದು, ಲೋಕದ ನೀತಿಗಳನ್ನ ನೋಡುವಾಗ, ಅವುಗಳನ್ನ ಅನುಸರಿಸಿ ನಡೆಯುವಾಗ ದೇವರ ರಾಜ್ಯಕ್ಕೆ ನಾವು ಅಷ್ಟು ದೂರವಾಗಿ. ಆದರೆ ಆತ್ಮೀಯವಾಗಿ ಬೆಳೆಯುತ್ತಾ, ಕರ್ತನನ್ನ ಪ್ರೀತಿಸುತ್ತಾ, ಕರ್ತನಿಗಾಗಿ ಜೀವಿಸುತ್ತಾ ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮೀಯ ಬದುಕು ಅಷ್ಟು ದೂರವಾಗಿರುವುದಿಲ್ಲ. ಆತನು ಬಹಳ ಹತ್ತಿರವಾಗಿ ಇರ್ಲಿಕ್ಕೆ ಪ್ರಯಾಸ ಪಡ್ತಾನೆ. ನಾವು ದೇವರ ರಾಜ್ಯಕ್ಕೆ ಹತ್ತಿರವಾಗಿ ಈ ಲೋಕದಲ್ಲಿ ಜೀವಿಸಬೇಕಾದರೆ ತಗ್ಗಿಸಲಿಕ್ಕೆ ಬಹಳ ಪ್ರಾಮುಖ್ಯತೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕಾರಣ, ಈ ಲೋಕದಲ್ಲಿ 4 ದಿವಸ ನಮ್ಮಷ್ಟಕ್ಕೆ ಬಿಟ್ಟು ಹೋಗುವುದಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿಲ್ಲ, ನಮ್ಮನ್ನ ಕರೆದು. ಬದಲಾಗಿ ನಾವು ನಿರಂತರವೂ ಆತನ ಸನ್ನಿಧಾನದಲ್ಲಿ ಜೀವಿಸಬೇಕೆಂಬ ಉದ್ದೇಶದಿಂದ ನಮ್ಮನ್ನ ಕರೆದಿದ್ದಾನೆ. ಆ ನಿತ್ಯವಾದ ಜೀವಿತದಲ್ಲಿ ನಾವು ಪಾಲ್ಗೊಳ್ಳಬೇಕಾದ್ರೆ ನಮ್ಮಂತೆ ಇರುವಂತಹ ಈ ಭೂಮಿ ಮೇಲೆ ಯಾವುದೇ ಒಬ್ಬ ಸಹೋದರನ ಆತ್ಮಕ್ಕೆ ನಾವು ಹೊಣೆಯಾಗಿದ್ದೆ. ನಮ್ಮ ಯಾವುದೇ ನಡವಳಿಕೆಯಿಂದ ಒಂದು ಆತ್ಮವನ್ನ ಕಳೆದುಕೊಳ್ಳುವಂಥದ್ದು ದೇವರಿಗೆ ಇಷ್ಟ. ನಮ್ಮ ನಡವಳಿಕೆಯಿಂದಾಗುವಂತ ಒಂದು ಅವಘಡ ಅಥವಾ ಒಂದು ತಪ್ಪು ಅಥವಾ ಒಂದು ಯಾವುದೇ ರೀತಿಯಾದಂತಹ ಮನಸ್ಸಿಗೆ ನೋವುಂಟಾಗುವಂತ ಕಾರ್ಯಗಳನ್ನು ಮಾಡುವಾಗ ನಾವೊಂದು ಆತ್ಮ ಕಳ್ಕೊಳ್ತೇವೆ. ಒಂದು ಸಾರಿ ನಾವು ಅವರ ಮನಸ್ಸಿಗೆ ನೋವು ಉಂಟಾಗುವಂತೆ ನಡ್ಕೊಂಡಾಗ ಆಮೇಲೆ ನಾವು ಎಷ್ಟೇ ಅವರನ್ನ ಪ್ರೀತಿಸಿದರು, ಗೌರವಿಸಿದರು, ಸನ್ಮಾನಿಸಿದರು, ಎಷ್ಟೇ ಪ್ರಯಾಸ ಪಟ್ಟು ಆ ಹೃದಯದಲ್ಲಿ ಮತ್ತೆ ನಮಗೆ ನಂಬಿಕೆ ಪ್ರೀತಿಯನ್ನು ಹುಟ್ಟಿಸುವುದು ಬಹಳ ಕಷ್ಟ. ಒಂದು ಸಾರಿ ಕನ್ನಡಿ ನೆಲಕ್ಕೆ ಬಿಟ್ಟು ಹೋದ್ರೆ ಅದನ್ನ ಮತ್ತೆ ಒಂದುಗೂಡಿಸುವುದು ಎಷ್ಟು ಕಷ್ಟವೋ ಮತ್ತು ಅಸಾಧ್ಯವೋ, ಅದೇ ರೀತಿ ಒಡೆದು ಹೋದಂತಹ ಹೃದಯವನ್ನ ಸರಿಪಡಿಸುವುದರ ಅಷ್ಟೇ ಕಷ್ಟ. ಆದುದರಿಂದ ಕ್ರೈಸ್ತಿಯ ಜೀವನದಲ್ಲಿ ದೇವರ ಮಕ್ಕಳಾದಂತ ನಾವು
ಈ ಭೂಮಿ ಪ್ರತಿನಿತ್ಯ ಸಾವಿರಾರು ಜನರಗಳ ಮಧ್ಯದಲ್ಲಿ ನಾವು ವಾಸಿಸುತ್ತೇವೆ. ಅದರಲ್ಲಿ ದೇವರ ಎಷ್ಟೋ ಜನರ ಜೊತೆಗೆ ನಾವು ಒಡನಾಟವನ್ನ ಗಳಿಸುತ್ತೇವೆ, ಸಂಪರ್ಕಕ್ಕೆ ಹೋಗುತ್ತೇವೆ. ಅಂತವರ ಜೀವಿತಕ್ಕೆ ದೇವರು ನಮ್ಮನ್ನ ಮುಂದೆ ಕಳಿಸುವಾಗ ನಮ್ಮ ಪ್ರತಿಯೊಂದು ನಡವಳಿಕೆಗಳು ಕೂಡ ಒಂದೊಂದು ಆತ್ಮವನ್ನು ಪರಲೋಕ ರಾಜ್ಯಕ್ಕೆ ಕಟ್ಟುವಂತವಾಗಬೇಕಾಗಿದೆ, ಸಿದ್ಧಪಡಿಸಬೇಕಾಗಿದೆ. ಯಾವುದೇ ಸಮಯದಲ್ಲಿ ನಮ್ಮ ನಡವಳಿಕೆಗಳಿಂದ ಇನ್ನೊಬ್ಬರಿಗೆ ವಿಚಾರ ಆಗಲಿ, ನೋವಾಗಲಿ, ಅಹಿತವಾಗಲಿ ಉಂಟಾಗುವಾಗಲಿ ಖಂಡಿತವಾಗಿಯೂ ನಾವು ದೇವರ ಚಿತ್ತನ ವಿರೋಧಿಸುವಂತಾಗಿರ್ತೇವೆ ಮತ್ತು ಪರಲೋಕಕ್ಕಾಗಿ ಸಿದ್ಧವಾಗಬೇಕಾದ ಒಂದು ಆತ್ಮವನ್ನ ನಷ್ಟಪಡಿಸುವಂತವರಾಗಿರ್ತೇವೆ. ದೇವರು ಈ ಲೋಕದಲ್ಲಿರ್ತಕ್ಕಂಥ ಇತರ ಜನರಿಗೆ ಲೆಕ್ಕ ಕೇಳುವ ರೀತಿಯಲ್ಲಿ ನಮ್ಮನ್ನು ಲೆಕ್ಕ ಕೇಳುವಂತನಾಗಿದ್ದಾರೆ. ಬೇರೆ ಲೋಕಕ್ಕಾಗಿ ಜೀವಿಸುವ ಜನರು ಅವರು ನಾಶಕ್ಕಾಗಿಯೇ ತಮ್ಮ ಬದುಕನ್ನ ಕಟ್ಟಿಕೊಂಡರು. ನಮ್ಮನ್ನ ನಾಶನಕ್ಕಾಗಿ ದೇವರು ಕರೆದಿರುವುದಿಲ್ಲ. ನಮ್ಮನ್ನ ಕರೆದಂತ ದೇವರು ನಮ್ಮನ್ನ ಮಡಿ ಮಾಡಿ ತನ್ನ ನಿತ್ಯ ಜೀವನದಲ್ಲಿ ಬಾಧ್ಯರಾಗುವುದಕ್ಕೋಸ್ಕರ ಕರೆದಿದ್ದಾರೆ. ಈ ನಮ್ಮ ಗುಣಾತಿಶಯಗಳು ಭೂಮಿಯ ಮೇಲೆ ಬದುಕುವಾಗ ನಮ್ಮಲ್ಲಿರುವಂತ ಯಾವುದೇ ಒಂದು ದೇವರ ರಾಜ್ಯಕ್ಕೆ ಹಿತವಲ್ಲದಂತಹ ಗುಣಗಳು ಇತರರನ್ನ ಜಯಿಸುವಾಗ ಒಂದು ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ದೇವರ ರಾಜ್ಯಕ್ಕೆ ನಮ್ಮನ್ನು ಸಹ ನಾವು ದೂರ ಮಾಡಿಕೊಳ್ತೇವೆ. ಜೊತೆಯಾಗಿ ನಮ್ಮ ಆತ್ಮಗಳನ್ನು ನಷ್ಟಪಡಿಸಿಕೊಳ್ಳುವಂತರಾಗ್ತೇವೆ. ಯಾವಾಗ ನಾವು ಇಂಥ ತಗ್ಗಿಸುವಿಕೆಯ ಭಾವನೆಯನ್ನು ಕಳೆದುಕೊಂಡು ಉಬ್ಬಿದ ಮನುಷ್ಯರವರಾಗಿ ಯಾವಾಗಲೂ ಸ್ವಗೌರವವನ್ನೇ ಪ್ರೀತಿಸುತ್ತಾ ಸ್ವಮಾನವನ್ನೇ ಬಯಸುತ್ತಾ ಸ್ವಾರ್ಥಕ್ಕಾಗಿ ಬದುಕುವಂತಹ ಜೀವಿತವನ್ನು ಆರಿಸಿಕೊಳ್ತೇವೆ, ನಾವೆಲ್ಲೂ ಹೋದ ದಿನಾಲು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಅನೇಕ ಆತ್ಮಗಳನ್ನ ಕಳ್ಕೊಳ್ತಾನೆ ಹೋಗ್ತೀವಿ. ಹೀಗಿರುವುದರಿಂದ ನಮಗೇ ಗೊತ್ತಿಲ್ಲ ಹಾಗೆ ದೇವರ ರಾಜ್ಯಕ್ಕೆ ದೊಡ್ಡ ನಷ್ಟವನ್ನು ಉಂಟು ಮಾಡ್ತೇವೆ. ಅಂತ್ಯದಲ್ಲಿ ದೇವರು ಲೆಕ್ಕ ಕೇಳುವಾಗ ನಮ್ಗೆ ಎಷ್ಟೋ ದೇವರ ಆತ್ಮಗಳು ದೇವರ ರಾಜ್ಯಕ್ಕೆ ಬೇಕಾದಂತಹ ದೇವರ ಜನರು ದೇವರ ರಾಜ್ಯ ಕಳೆದುಕೊಂಡು ಹೋಗಿರ್ತಾರೆ. ಹೀಗಿರುವುದರಿಂದ ದೇವರು ಕುಗ್ಗಿದ ಮನಸ್ಸನ್ನ ಇಷ್ಟಪಡುವಂತವನಾಗಿದ್ದಾನೆ. ಕುಗ್ಗಿದ ಮನಸ್ಸು ಯಾವತ್ತು ಕುಗ್ಗಿನ ಸ್ವಭಾವದಿಂದ ನಡ್ಕೊಳ್ಳುವಾಗ ಎಲ್ಲಿ ಇನ್ನೊಬ್ಬರಿಗೆ ನೋವಾಗ್ತದೋ, ಎಲ್ಲಿ ಇನ್ನೊಬ್ಬರಿಗೆ ಬೇಜಾರ ಆಗ್ತದೋ, ಎಲ್ಲಿ ಇನ್ನೊಬ್ಬರಿಗೆ ಏನಾದರೂ ತೊಂದರೆ ಆಗ್ತದೋ ಅನ್ನುವಂತ ಆತಂಕದಲ್ಲಿ ಬದುಕುತ್ತಾ ಮತ್ತು ಯಾವಾಗಲೂ ಎಚ್ಚರವಾಗುತ್ತಾ ತನ್ನ ಮಾತು, ತನ್ನ ಕ್ರಿಯೆ, ತನ್ನ ನಡೆ, ತನ್ನ ನೋಟ ಎಲ್ಲಾ ವಿಷಯಗಳಲ್ಲಿಯೂ ಸಹ ಬಹಳ ಕಾಳಜಿಯುಳ್ಳವನಾಗಿ ಜಾಗೃತಿಯುಳ್ಳವನಾಗಿ ಬದುಕುವಂತಿದ್ದಾನೆ. ಕುಗ್ಗಿದ ಮನಸ್ಸು ದೇವರ ರಾಜ್ಯಕ್ಕೆ ಬಹಳ ಅತಿ ಶ್ರೇಷ್ಠವಾದಂತ ಆಸ್ತಿ ಆಗಿದೆ. ಯಾಕಂತಂದ್ರೆ ಈ ಕುಗ್ಗಿದ ಮನಸ್ಸಿಂದ ಮಾತ್ರ ಒಂದು ಹೃದಯವನ್ನು ನಾವು ಗೆಲ್ಲಲು ಸಾಧ್ಯ. ನೆಹೆಮೀಯನು ರಾಜನ ಸನ್ನಿಧಾನದಲ್ಲಿ ತನ್ನನ್ನು ತಗ್ಗಿಸಿಕೊಂಡವನಾಗಿ ರಾಜನ ಆಸ್ಥಾನದಲ್ಲಿ ಬದುಕುವಾಗ ಒಂದು ಸಮಯ ಬರ್ತದೆ, ಇಸ್ರೇಲ್ ಜನಾಂಗವನ್ನು ಬಾಬೆಲ್ ದೇಶದಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಹಿಂದಿರುಗಿಸಬೇಕಾದ ಸಮಯದಲ್ಲಿ ರಾಜನು ನೆಹೆಮೀಯನ ಮಾತುಗಳಿಗೆ ಗೌರವ ಪಡಬೇಕಾಗ್ತದೆ. ನೆಹೆಮೀಯನ ಮಾತುಗಳನ್ನ ಆತನು ಗೌರವಿಸಬೇಕಾಗ್ತದೆ, ಆತನ ಮಾತಿಗೆ ವಿಧೇಯನಾಗಬೇಕಾಗ್ತದೆ. ಅಂತ ಒಂದು ಸಂದರ್ಭವನ್ನ ನೆಹೆಮೀಯನು ತನ್ನ ಆ ಒಂದು ಸಮಯವನ್ನು ರಾಜನ ಆಸ್ಥಾನದಲ್ಲಿ ಕಳೆದಂತ ಸಮಯವನ್ನ ಆ ರಾಜನ ಹೃದಯವನ್ನು ಗೆಲ್ಲುವುದಕ್ಕಾಗಿ ಆತನು ಕಳೆದಿದ್ದಾನೆ. ಪ್ರತಿಯೊಂದು ವಿಷಯದಲ್ಲಿಯೂ ತನ್ನನ್ನು ತಗ್ಗಿಸಿಕೊಂಡು ಆತನಿಗೆ ಸೇವೆ ಮಾಡುವಾಗ ಪ್ರತಿ ದಿನವೂ ಆ ನೆಹೆಮೀಯನ ರಾಜನು ಅದನ್ನ ಗಮನಿಸುವಾಗ ದಿನನಿತ್ಯವೂ ನೆಹೆಮೀಯನಿಗೆ ಬಹಳ ಹತ್ತಿರವಾಗ್ತಾ ಹೋಗ್ತಾನೆ, ಪ್ರಾಣ ಪ್ರಿಯನಾಗ್ತಾನೆ, ನೆಹೆಮೀಯನ ಮಾತುಗಳಿಗೆ ಬೆಲೆ ಕೊಡುವಂತಾಗ್ತಾನೆ. ಹೀಗಿರುವುದರಿಂದ ನೆಹೆಮೀಯನ ಮಾತುಗಳಿಗೆ ಆ ಒಂದು ದೇಶದಲ್ಲಿ ಇದ್ದಂತ ಜನಾಂಗಗಳನ್ನ ಯೆರೂಸಲೇಮಿಗೆ ಹಿಂದಕ್ಕೆ
ಸೆರೆಯಿಂದ ಮೀರಿಸಿಕೊಂಡು ಹೋಗಿ ಕರ್ತನ ಆಲಯವನ್ನು, ದೇವರ ಪಟ್ಟಣವನ್ನು ಕಟ್ಟುವುದಕ್ಕೆ ಸಾಧ್ಯವಾಯಿತು ಅಂತ ನಾವು ನೋಡ್ತೇವೆ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ದೇವರ ಮಗಳು ದೇವರಿಂದ ಬಯಸುವ ಉದ್ದೇಶವನ್ನು ನಾವು ಅರಿಯಬೇಕಾಗಿದೆ. ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ಚಿತ್ತಕ್ಕೆ ನಾವು ವಿಧೇಯರಾಗಬೇಕಾದ್ರೆ ವಿಶೇಷವಾಗಿ ನಾವು ನಮ್ಮನ್ನು ಎಲ್ಲಾ ಸಮಯದಲ್ಲೂ ತಗ್ಗಿಸಿಕೊಂಡಾಗಿರಬೇಕಾಗ್ತದೆ. ಪ್ರಿಯವಾದವರೇ, ನಾವು ಈ ಭೂಮಿ ಮೇಲೆ ದೇವರಿಂದ ಆಶಿಸಲ್ಪಟ್ಟಾಗ ನಾವು ಉನ್ನತ ಸ್ಥಿತಿಗೆ ಬರ್ತೇವೆ. ದೇವರು ನಮ್ಮನ್ನು ಅಧಿಕಾರಿಗಳನ್ನಾಗಿ ಮಾಡ್ತಾನೆ, ಆಸ್ತಿವಂತರನ್ನಾಗಿ ಮಾಡ್ತಾನೆ, ಐಶ್ವರ್ಯವಂತರನ್ನಾಗಿ ಮಾಡ್ತಾನೆ, ಹಾಗೂ ಉನ್ನತ ಸ್ಥಿತಿಗೆ ತಂದು ಘನತೆ ಗೌರವಗಳಿಗೆ ಪಾತ್ರರನ್ನಾಗಿ. ಇದರ ಹಿಂದೆ ದೇವರ ನಡೆಸುವಿಕೆ ಇದೆ ಎಂಬುದನ್ನು ನಾವು ಮರೆಯಬೇಕು. ನಾವು ಎಷ್ಟೋ ಉನ್ನತ ಸ್ಥಿತಿಗೆ ಹೋದರೂ ಸಹ ದೇವರ ಚಿತ್ತಕ್ಕೆ ನಾವು ಯಾವತ್ತೂ ಕೂಡ ವಿಧೇಯರಾಗಬೇಕಂತಕ್ಕಂಥ ಭಾವನೆ, ಆ ಒಂದು ಅರಿವು ಸದಾ ಕಾಲ ನಮಗಿರಬೇಕು. ನಾವೆಂತ ಉನ್ನತವಾದ ಸ್ಥಾನಮಾನದಲ್ಲಿದ್ದರೂ ಸಹ ನಾವು ಒಂದು ಆತ್ಮದ ಆದಾಯಕ್ಕಾಗಿ, ದೇವರ ರಾಜ್ಯದ ಹಿತಕ್ಕಾಗಿ, ದೇವರ ಘನತೆ ಗೌರವಗಳನ್ನು ಕಾಪಾಡುವುದಕ್ಕಾಗಿ ಇಡಲ್ಪಟ್ಟವನು ಎಂಬುದನ್ನ ನಾವು ಅರಿತು ತಿಳಿದು ಈ ಭೂಮಿ ಮೇಲೆ ಜೀವಿಸಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಈ ಮಾತುಗಳನ್ನ ಹೇಳುವಂತನಾಗಿದ್ದಾರೆ. ಕೀರ್ತನೆ 34ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆದಿದ್ದಾರೆ: ಮುರಿದ ಮನಸ್ಸುಳ್ಳವರಿಗೂ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡಿ. ಈ ಭೂಮಿ ಮೇಲೆ ದೇವರು ನಮ್ಮನ್ನ ಉನ್ನತ ಸ್ಥಿತಿಗೆ ತಂದಾಗ ಆ ಉನ್ನತ ಸ್ಥಾನದಲ್ಲಿ ನಾವು ಜೀವಿಸಬೇಕಾದ್ರೆ, ಅದರ ಎಲ್ಲಾ ರೀತಿಯ ಆಶೀರ್ವಾದಗಳನ್ನು ನಾವು ಅನುಭವಿಸಬೇಕಾದ್ರೆ ನಾವೆಷ್ಟೋ ಸ್ಥಾನ ಹೋದ್ರೂ ಸಹ ಮುರಿದ ಮನಸ್ಸುಳ್ಳವರಾಗಿ, ಕುಗ್ಗಿದ ಮನಸ್ಸುಳ್ಳವರಾಗಿ, ಬೆಂಕಿನ ಸ್ವಭಾವದವರಾಗಿ ಬದುಕುವಾಗ ಮಾತ್ರ ಶಾಶ್ವತವಾಗಿ ನಮಗೆ ಕೊಟ್ಟುವಂತ ಘನತೆ ಗೌರವಗಳನ್ನ ದೇವರು ಕಾಪಾಡ್ತಾನೆ ಮತ್ತು ಇನ್ನೊಬ್ಬರ ಮೇಲೆ ಅನುಭವಿಸುವಾಗಿರೋ ನಮಗೆ ಅವಕಾಶಗಳನ್ನ ಮಾಡಿಕೊಳ್ತಾನೆ. ಮುಂದೆ ನಾವು ನೋಡ್ತೇವೆ 109 ಕೀರ್ತನೆ 31ನೇ ವಚನದಲ್ಲಿ ಹೀಗೆ ಬರೆದಿದೆ. 109ನೇ ಕೀರ್ತನೆ 31ನೇ ವಚನ. ನಿಮ್ಮ ಸತ್ಯವೇದವನ್ನು ನನ್ನ ಸಂಗಡ 109ನೇ ಕೀರ್ತನೆಗೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. 31ನೇ ವಚನದಲ್ಲಿ ನೋಡೋಣ ಹೇಗೆ. ಆತನು ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಸಿಕ್ಕುವ ವಿಧಿಸುವವರ ಕೈಯಿಂದ ರಕ್ಷಿಸುವನು. ಅನೇಕ ಸಮಯದಲ್ಲಿ ನಮಗಿರುವಂತಹ ಸ್ಥಾನಮಾನಗಳಲ್ಲಿ ಜೀವಿಸುವಾಗ ನಮಗಿಂತ ಉನ್ನತವಾದ ಸ್ಥಾನಮಾನಗಳನ್ನ ಹೊಂದಿದವರು ಇರ್ತಾರೆ. ಅವರ ಮುಂದೆ ಎಲ್ಲರೂ ಸಹ ನಾವು ತಪ್ಪಿಸ್ಥರಾಗಿ ನಿಂತುಕೊಳ್ಳುವಾಗ, ಶಿಕ್ಷೆಗೆ ಪಾತ್ರರಾಗುವಂತಹ ಸಮಯ ಬಂದಾಗ ಪ್ರಿಯವಾದವನ್ನೇ ನಾವು ಶಿಕ್ಷಿಸಲ್ಪಡದೆ, ದಂಡಿಸಲ್ಪಡದೆ ಕ್ಷಮೆಯನ್ನ ಹೊಂದಬೇಕಾದ್ರೆ ತಗ್ಗಿಸುವಿಕೆಯು ಬಹಳ ಅತ್ಯುನ್ನತವಾದ ಸಂಗತಿಯಾಗಿದೆ. ತೆಂಗಿನ ಸ್ವಭಾವವುಳ್ಳವರು ಮಾತ್ರ ಇಂಥ ಕ್ಷಮಾಪಣೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಕರ್ತನು ನಮ್ಮನ್ನ ಕ್ಷಮಿಸಿ ನಮ್ಮ ಅಪರಾಧಗಳಿಂದ ನಮ್ಮನ್ನ ಸಂಪೂರ್ಣವಾಗಿ ಬಿಡಿಸಿ ತನ್ನ ನೀತಿಗನುಸಾರವಾಗಿ ನಮ್ಮನ್ನ ನಡೆಸುತ್ತಾರೆ, ತನ್ನ ಪರಿಶುದ್ಧವಾದ ಮಾರ್ಗಗಳನ್ನ ಬೋಧಿಸುತ್ತಾರೆ. ಆತನ ಮಾರ್ಗಗಳಲ್ಲಿ, ಸನಾತನ ಮಾರ್ಗದಲ್ಲಿ ದಿನನಿತ್ಯವೂ ನಮ್ಮನ್ನು ನಡೆಯುವ ಹಾಗೆ ಮಾಡಬೇಕಾದ್ರೆ ಇದು ಬಹಳ ಅತ್ಯವಶ್ಯವಾಗಿದೆ. ಹೀಗಿರುವುದರಿಂದ ಈ ಭೂಮಿ ಮೇಲೆ ದುಸ್ಥಿತಿಗಳಿಗೆ ಚಿಂತಿಸದೆ ಎಲ್ಲ ಕೇಳಿದ ದೇವರು ನಮ್ಮನ್ನು ತಪ್ಪಿಸುವಂತಾಗಿದ್ದಾರೆ. ಕುಗ್ಗಿದ ಮನಸ್ಸುಳ್ಳವರಿಗೆ ಮಾತ್ರ, ಮುರಿದ ಮನಸ್ಸುಳ್ಳವರಿಗೆ ಮಾತ್ರ, ಕುಗ್ಗಿದ ಮನಸ್ಸುಳ್ಳವರಿಗೆ ಮಾತ್ರ ಈ ಆಶೀರ್ವಾದವನ್ನು ಕೊಡುವಂತಾಗಿದ್ದಾರೆ. ಜ್ಞಾನೋಕ್ತಿ 20ನೇ ವಚನದಲ್ಲಿ ಹೀಗೆ ಬರೆಯುತ್ತಿದ್ದಾನೆ. ಜ್ಞಾನೋಕ್ತಿ ಸೊಲೊಮೋನನು ಬರೆದಂತ ಜ್ಞಾನೋಕ್ತಿ ಪುಸ್ತಕ 29ನೇ ಅಧ್ಯಾಯ 23ನೇ ವಚನ. ಗರ್ವವು ಮನುಷ್ಯನನ್ನು ದೀನಸ್ಥಿತಿಗೆ ತರುವುದು, ದೀನ ಮಾನಸವನ್ನು ಹಣವನ್ನು
ನಿಶ್ಚಯ. ಗರ್ವದಿಂದ ನಡೆದುಕೊಳ್ಳುವಂತ ಯಾವುದೇ ವ್ಯಕ್ತಿಯನ್ನ ಈ ಭೂಮಿ ಮೇಲೆ ಯಾರು ಗೌರವಿಸುತ್ತಿಲ್ಲ. ಅವನಿಗೆ ಆಗುವುದನ್ನೇ ಯಾವತ್ತೇ ಗರ್ವ ಅಂತಕ್ಕಂಥದ್ದು ಯಾರಿಗೂ ಇಷ್ಟವಾದಂತ ಸಂಗತಿಯಾಗಿದೆ. ಆದರೂ ಮನುಷ್ಯನು ತಾನು ಉನ್ನತ ಸ್ಥಿತಿಗೆ ಬಂದಾಗ ಆತನಿಗೆ ಅರಿವಿಲ್ಲದೆ ಈ ಗರ್ವ ತನ್ನ ತಲೆಯಲ್ಲಿ ಉಳಿದು ಬಿಡುತ್ತದೆ, ನತ್ತಿಗೆ ಏರ್ಬಿಡುತ್ತದೆ. ಅಂತ ಸಮಯದಲ್ಲಿ ತಾನೇ ಮನುಷ್ಯನು ದುಸ್ಥಿತಿಯನ್ನ ಬದಲಾಗ್ತಾನೆ, ಎಲ್ಲರಿಗೂ ಆಗ್ತಾನೆ, ಎಲ್ಲರಿಂದ ದೂರವಾಗ್ತಾನೆ ಮತ್ತು ಅವಮಾನಕ್ಕೆ ಗುರಿಯಾಗುವಂತದ್ದಾಗಿರ್ತಾನೆ. ದೀನ ಮನುಷ್ಯನವನು ಯಾವಾಗಲೂ ಮಾನವನ್ನ ಪಡೆಯುವಂತವನಾಗಿದ್ದಾನೆ. ತಗ್ಗಿನ ಸ್ವಭಾವದಿಂದ ನಡೆಸತಕ್ಕಂತ ಪ್ರತಿಯೊಬ್ಬರು ಸಹ ಎಲ್ಲೇ ಇದ್ದು ಏನೇ ಎಲ್ಲರ ಪ್ರೀತಿಗೆ ಪಾತ್ರರಾಗ್ತಾರೆ, ಎಲ್ಲರ ಗೌರವಕ್ಕೆ ಪಾತ್ರರಾಗ್ತಾರೆ ಮತ್ತು ಎಲ್ಲರಿಂದಲೂ ಹಿತವಾದ ಆಶೀರ್ವಾದಗಳನ್ನ ಪಡ್ಕೊಳ್ತಾರೆ. ಯಾಕಂತಂದ್ರೆ ಅವರ ನಡವಳಿಕೆಯು ಈ ಭೂಮಿ ಮೇಲೆಯೂ ಸಹ ಎಲ್ಲರಿಗೂ ಮೆಚ್ಚುಗೆ ಆಗುವಂತ ನಡವಳಿಕೆ ಆಗಿರ್ತಾರೆ. ಹೀಗೆ ದೇವರ ಮಕ್ಕಳು ಎಲ್ಲಾ ಸಮಯದ ಮನುಷ್ಯರು ದೊಡ್ಡ ಸ್ಥಿತಿಯಲ್ಲಿ ಶ್ರೀಮಂತಿಕೆಯಲ್ಲಿ ಸ್ಥಾನಮಾನದಲ್ಲಿಯೂ ಇರುವಾಗ ನಾವು ಎಲ್ಲರಿಗೂ ದೂರವಾಗಿ ಎಲ್ಲರಿಗಿಂತ ನಮ್ಮನ್ನು ನಾವು ತಿಳಿಸಿಕೊಂಡು ಜೀವಿಸುವಾಗ ಅದು ಉತ್ತಮವಾದಂತ ಉನ್ನತವಾದಂತ ಘನತೆಯ ಗೌರವವನ್ನು ತಂದುಕೊಡುವಂತಾಗಿದೆ. ಅದಕ್ಕಾಗಿಯೇ ದೇವರು ತನ್ನ ಶಿಷ್ಯರನ್ನ ಗಂಡಿರಿಸಿದನು ಮತ್ತು ಎಚ್ಚರಿಸಿದನು. ಈ ಭೂಮಿ ಮೇಲೆ ನಿಜವಾಗಿ ತನ್ನ ಮಕ್ಕಳು ಹೇಗೆ ಬದುಕಬೇಕೆಂಬುದನ್ನ ಅವರಿಗೆ ತಿಳಿಸಿದನು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂಬುವವನು ಚಿಕ್ಕವನಾಗಬೇಕು, ನಿಮ್ಮಲ್ಲಿ ಹೆಚ್ಚಿನವನು ಹಿಂದಕ್ಕಿಸಿಕೊಳ್ಳಬೇಕು ಎಂಬುದಾಗಿ ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಒಂದು ಮಾದರಿಯನ್ನ ತೋರಿಸುವಂತನಾಗಿದ್ದಾನೆ. ಯೋಹಾನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮವನ್ನು ಮಾಡುವಾಗ ಆ ದಿನ ಆ ಶಿಷ್ಯರೆಲ್ಲರೂ ಕೂಡಿ ಬಂದಾಗ ಆತನು ಹೋಗಿ ಒಂದು ಗುಗಣಿಯಲ್ಲಿ ನೀರನ್ನು ತೆಗೆದುಕೊಂಡು ನಡುವನ್ನ ಕಟ್ಟಿಕೊಂಡು ಅವರ ಕಾಲನ್ನ ತೊಳೆಯುವಂತ ಪಸ್ಕಾ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನ ಸಿಮೋನನ ಮಗನಾದ ಇಸ್ಕರಿಯೋತನ ಯೂದನ ಮನಸ್ಸಿಗೆ ಯೇಸುವನ್ನು ಹಿಡುಕೊಡಬೇಕು ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತನ್ನ ಎಲ್ಲವನ್ನು ಪ್ರತಿಜ್ಞಾನಿಸಲು ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂದು ತಿಳಿದುಕೊಂಡವನಾಗಿ ಊಟವನ್ನು ಎದ್ದು ಹೊಂದಿದ್ದ ಮೇಲರಿಕೆಯನ್ನು ತೆಗೆದಿಟ್ಟು ಕೈಪಾವು ನಡುವಿಗೆ ಕಟ್ಟಿಕೊಂಡನು. ಆಗ ಭೂಮಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವುರದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದರು. ಇಲ್ಲಿಯ ತನಕ ಒಂದು ಕಾರ್ಯವನ್ನ ಶಿಷ್ಯರ ಮಧ್ಯದಲ್ಲಿ ದೇವರು ಮಾಡಿರಲಿಲ್ಲ. ಆದರೂ ಆ ದಿನ ರಾತ್ರಿ ಹಿಡುಕೊಡಲ್ಪಡಬೇಕಾದ್ದರಿಂದ ಆತನನ್ನ ತಿರುಗಿ ಏರಿಸುವಂತ ಸಮಯ ಬಂದದರಿಂದ ಅದಂತ ಇವರಿಗೆ ಇಂಥ ಒಂದು ದುಸ್ಥಿತಿಯನ್ನ ಇಂಥ ಒಂದು ಉತ್ತಮವಾದಂತ ಕಾರ್ಯವನ್ನು ಮಾಡೋದಕ್ಕೆ ಅನುಕೂಲಗಳ ಇಲ್ಲದೆ ಹೋದ ದೇವರು ಆ ದಿನ ಆ ಕಾರ್ಯವನ್ನು ಮಾಡುವಂತನಾಗಿದ್ದ. ಮತ್ತು ಆತನು ಈ ಭೂಮಿ ಮೇಲೆ ಮಾನವರಿಗಾಗಿ ಮಾಡಿದಂತ ಅತಿ ಶ್ರೇಷ್ಠವಾದಂತ ಕೊನೆಯ ದೇವರ ಉನ್ನತವಾದ ಕಾರ್ಯವು ಅದಾಗಿದೆ. ಆತನು ತನ್ನನ್ನ ತಾನು ತಗ್ಗಿಸಿಕೊಂಡವನಾಗಿ ಅವರಿಗೆ ಮಾದರಿಯಾಗಿ ನಾವು ತಮ್ಮ ತಗ್ಗಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಕಲಿಸುವುದಕ್ಕಾಗಿ ಈ ಕಾರ್ಯವನ್ನು ಮಾಡುವವನಾಗಿದ್ದಾರೆ. ಆತನು ಉದ್ಯೋಗನೆಯಲ್ಲಿ ನೀರನ್ನು ತೆಗೆದುಕೊಂಡು ಕೈಪಾಡುವನ್ನು ತೆಗೆದುಕೊಂಡು ಅವರ ಕಾಲುಗಳನ್ನು ತೊಳೆದು ಎಲ್ಲರ ಕಾಲುಗಳನ್ನ ಒರೆಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ ಹೀಗೆ ಹೇಳ್ತಾನೆ 12ನೇ ವಚನದಲ್ಲಿ, ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲುದಕ್ಕೆಯನ್ನು ಹಾಕಿಕೊಂಡು ತಿರುಗಿ ಕೂತ್ಕೊಂಡು ಅವ್ರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ, ನೀವು ನನ್ನನ್ನು ಗುರುವೆಂದು
ಸರಿ, ನಾನು ಅಂಥವನ್ನೇ ಹೌದು. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಎನ್ನುವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳುಹಿಸಲ್ಪಟ್ಟವನು ಕಳುಹಿಸಿದವನಿಗಿಂತ ದೊಡ್ಡವನಲ್ಲ. ನೀವು ಇದನ್ನು ತಿಳಿದುಕೊಂಡು ಇದರಂತೆ ಮಾಡಿದರೆ ನೀವು ಪ್ರಿಯ ಸ್ನೇಹಿತರೆ, ದೇವರ ಮಕ್ಕಳೇ, ದೇವರನ್ನ ಪ್ರೀತಿಸುವಂತ ನಮ್ಮೆಲ್ಲರಿಗೂ ದೇವರು ಈ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. ಮತ್ತು ಈ ಕಾರ್ಯದ ಮುಖಾಂತರವಾಗಿ ನಮಗೂ ಸಹ ಆತನು ಕ್ರಿಸ್ತರಿಗೆ ತೋರಿಸಿದಂತ ಮಾದರಿಯನ್ನ ತೋರಿಸಿದವನಾಗಿದ್ದಾನೆ. ಕ್ರಿಸ್ತರದಲ್ಲಿದ್ದಂತ ಈ ಭೇದ, ಈ ರೀತಿಯಾದಂತಹ ಒಂದು ಕೆಟ್ಟ ಭಾವನೆಯನ್ನ ದೇವರು ತೆಗೆದು ಹಾಕಬೇಕಾದ್ರೆ ತಾನೇ ತನ್ನನ್ನು ತಗ್ಗಿಸಿಕೊಂಡು ಅವರ ಕಾಲುಗಳನ್ನ ತೊಳೆದು ಅವರ ಕಾಲುಗಳನ್ನ ಬಟ್ಟೆಯಿಂದ ಒರೆಸುವಂತನಾಗಿದ್ದ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತಿಯ ದೇವರ ಮಕ್ಕಳು ಆರಾಧನೆ ಮಾಡುವಂತ ಸಮಯದಲ್ಲಿ ಈ ಕಾರ್ಯವನ್ನು ನಾವು ಯಾಕೆ ಸಭೆಯಲ್ಲಿ ಈ ಕಾರ್ಯಗಳನ್ನ ನಾವು ಮಾಡಬೇಕು? ಯಾಕಂತಂದ್ರೆ ಪ್ರತಿಯೊಬ್ಬ ದೇವರ ಸಭೆಯ ಸದಸ್ಯನು ತನ್ನನ್ನು ತಗ್ಗಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಇದರಿಂದ ದೇವರ ರಾಜ್ಯವು ಬೇಗನೆ ಸಿದ್ಧಿಗೆ ಬರುವಂತದ್ದಾಗಿದೆ, ದೇವರ ರಾಜ್ಯ ಕಟ್ಟಲ್ಪಡುವಂತದ್ದಾಗಿದೆ, ಒಂದು ಯೇಸು ಬೇಗನೆ ಬರುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಈ ಭೂಮಿ ಮೇಲೆ ಒಂದು ಆತ್ಮವನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾದ್ರೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಎಲ್ಲಾ ಸಮಯದಲ್ಲೂ ತನ್ನನ್ನು ತಗ್ಗಿಸಿಕೊಳ್ಳಬೇಕಾಗ್ತದೆ. ಶ್ರೀಮಂತಿಕೆ, ಬುದ್ಧಿವಂತಿಕೆಯಲ್ಲಿಯೂ, ಐಶ್ವರ್ಯದಲ್ಲಿಯೂ, ಅಂತಸ್ತಿನಲ್ಲಿಯೂ, ಮಾನಗಳಲ್ಲಿಯೂ ನಾವು ಉನ್ನತ ಸ್ಥಿತಿಗೆ ಬಂದಾಗ ಆ ಸಮಯದಲ್ಲಿ ತಾನೇ ನಾವು ಯಾರೆಂಬುದನ್ನ ನಾವು ಗಮನಿಸಿಕೊಳ್ಬೇಕಾಗ್ತದೆ ಮತ್ತು ನಮ್ಮ ಅರಿವಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಆ ಸಮಯದಲ್ಲಿ ತಾನೇ ನಾವು ನಡೆದುಕೊಳ್ಬೇಕಾದಂತ ರೀತಿ ನೀತಿಗಳನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಯಾವುದೇ ಸಮಯ ನಮ್ಮ ಅಧಿಕಾರವಾಗಲಿ, ದೇವರು ನಮಗೆ ಕೊಟ್ಟಿರುವಂತ ಯಾವುದೇ ಸ್ಥಾನಮಾನಗಳಾಗಲಿ, ಎಂತ ಅಂತಸ್ತು ಐಶ್ವರ್ಯಗಳಾಗಲಿ ದೇವರ ಕೃಪೆಗಾಗಿ ಬರಬೇಕಾಗಿದೆ. ಒಂದು ಆತ್ಮವನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವುದಕ್ಕಾಗಿ, ರಕ್ಷಿಸುವುದಕ್ಕೋಸ್ಕರ ನಾವು ಜೀವಿಸಬೇಕು. ಅದಕ್ಕಾಗಿ ಸ್ವಾಮಿ ನಮ್ಮನ್ನ ಅಂತ ಸ್ಥಳಕ್ಕೆ ಅಂತ ರೀತಿಯಲ್ಲಿ ಆಶೀರ್ವಾದ ಮಾಡಿ ಈ ಭೂಮಿ ಮೇಲೆ ತನಗೆ ಗೌರವ ಮಹಿಮೆ ಉಂಟಾಗುವುದಕ್ಕೋಸ್ಕರ ನಾವು ಆತನ ಘನಪಡಿಸುವುದಕ್ಕೋಸ್ಕರ ಜೀವಿಸಬೇಕಾಗಿ ಬಯಸುವಂತನಾಗಿದ್ದಾನೆ. ಅದಕ್ಕೋಸ್ಕರ ಸಭೆಯಲ್ಲಿ ದೇವರ ಮಾದರಿಯನ್ನು ತೋರಿಸಿದ್ದಾನೆ. ಹೊರಗಿನವರು ಹೇಗೆ ಬದುಕ್ತಾರೋ ಅದು ನಮಗೆ ಬೇಕಾಗಿಲ್ಲ. ದೇವರ ಮಕ್ಕಳನ್ನ ನಾವು ಹೇಗೆ ಬದುಕಬೇಕೆಂಬುದನ್ನ ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ. ಮತ್ತು ದೇವರು ಹೇಗೆ ನಮಗೆ ಮಾದರಿಯನ್ನು ತೋರಿಸಿದ್ದಾನೆ, ಆ ಮಾದರಿಯನ್ನ ನಾವು ಅನುಸರಿಸಬೇಕಾಗುತ್ತೆ. ಕ್ರಿಸ್ತನ ಮಾತುಗಳನ್ನು ಹೇಳಿದನು, ಈ ಕಾರ್ಯವನ್ನ ನಾನು ಬರುವ ತನಕ ಮಾಡ್ರಿ ಮತ್ತು ನನ್ನನ್ನು ನೆನೆಸಿಕೊಳ್ರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನ ನಾವು ಯಾವತ್ತೂ ನೆನೆಸ್ಕೊಳ್ಳಬೇಕಾಗ್ತದೆ. ಮತ್ತು ಕ್ರಿಸ್ತನನ್ನ ಯಾವತ್ತೂ ನೆನೆಸ್ಕೊಳ್ಳೋದಾದ್ರೆ ಎಲ್ಲಾ ಸಮಯದಲ್ಲಿಯೂ ದೇವರು ಮಾಡಿದಂತ ಈ ಕಾರ್ಯವನ್ನ ನಾವು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಆ ರೀತಿ ನಡ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ನಮ್ಮ ರಕ್ಷಕನು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿ ತನ್ನ ಮಕ್ಕಳೆಂಬುದಾಗಿ ನಮ್ಮನ್ನು ಸ್ವೀಕರಿಸಿ ತನ್ನ ರಾಜ್ಯಕ್ಕಾಗಿ ನಮ್ಮನ್ನ ನಿತ್ಯ ಜೀವಕ್ಕಾಗಿ ಸೇರಿಸಲು ನಮ್ಮನ್ನ ಕೃಪೆಯಿಂದ ಆರಿಸಿದಂತ ದೇವರಿಗೆ ನಾವು ಘನತೆ, ಗೌರವ, ಮಹಿಮೆಯನ್ನ ತರಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ನಾವು ಈ ಭೂಮಿ ಮೇಲೆ ಉಪ್ಪಾಗಿ ಬೆಳಕಾಗಿ ಜೀವಿಸಬೇಕಾದ್ರೆ ಕ್ರಿಸ್ತನಲ್ಲಿದ್ದಂತ ಕ್ರಿಸ್ತನ ಮೆಚ್ಚುವ ಪ್ರೀತಿಸುವಂತ ಈ ತಗ್ಗಿಸುವಿಕೆಯ ಒಳ್ಳೆಯ ಗುಣ ನಮ್ಮ ಹೃದಯದಲ್ಲಿ ಸದಾಕಾಲವು ತುಂಬಿ ತುಳುಕಬೇಕಾಗ್ತದೆ. ಅದು ಒಬ್ಬರಿಗೆ ಅಂತ ಒಂದು ಸಣ್ಣ ಮಗುವಿನಿಂದ ಹಿಡಿದು ಎಲ್ಲಾ ವರ್ಗದವರಿಗೂ ಸಹ, ನಮ್ಮ ಮುಂದೆ ಬರುವ ಮಾನವನಿಗೂ ಸಹ ಸಲ್ಲಬೇಕಾಗ್ತದೆ. ಅದರಿಂದ ತಾನೇ ಈ ಭೂಮಿ ಮೇಲೆ ನಾವು ಹೆಚ್ಚು ಫಲ ಕೊಡುವಂತರಾಗ್ತೇವೆ. ಆದ್ದರಿಂದ ಕರ್ತನು ಪ್ರತಿನಿತ್ಯವೂ ತನ್ನ ಸಭೆಗೆ, ತನ್ನ ಮಕ್ಕಳಿಗೆ, ವಿಶೇಷವಾಗಿ ತನ್ನನ್ನು ಅಂಗೀಕಾರ ಮಾಡಿಕೊಳ್ಳುವಂತ ಪ್ರತಿಯೊಬ್ಬರಿಗೂ ಈ ಸಂದೇಶವನ್ನು ಕೊಡ್ತಾನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು. ಯಾವನಾದರೂ ಆಗಬೇಕಾದ್ರೆ ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳರಿ,
ದೊಡ್ಡವನು ಸೇವಕನಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕೆ ತಕ್ಕ ಪ್ರತಿಫಲ ಉಂಟು. ಸ್ವಾಮಿ ಹೇಳ್ತಾರೆ ಆತನ ಶಿಷ್ಯರಿಗೆ, ನೀವು ಹೀಗೆ ಮಾಡಿದ್ರೆ ನನ್ನ ತಂದೆಯ ರಾಜ್ಯದಲ್ಲಿ 12 ಕುಲಗಳಿಗೆ ನ್ಯಾಯ ತೀರಿಸ್ತೀವಿ, ಸಿಂಹಾಸನಗಳ ಮೇಲೆ ಕೂತ್ಕೊಳ್ತೇವೆ, ರಾಜ್ಯವನ್ನು ಆಳ್ತೇವೆ. ಇಲ್ಲಿ ನಮ್ಮನ್ನು ತಗ್ಗಿಸಿಕೊಂಡ್ರೆ ಪರಲೋಕ ರಾಜ್ಯದಲ್ಲಿ ನಮ್ಮನ್ನ ದೇವರು ಹೆಚ್ಚಿಸುವಂತವರಾಗಿದ್ದಾನೆ. ಹಾಗೆ ಮಾಡುವುದಕ್ಕೋಸ್ಕರ ಸ್ವಾಮಿ ನಮ್ಮನ್ನ ಕರೆದಿದ್ದಾನೆ. ಮತ್ತು ನಾನು ಮತ್ತು ಈ ಭೂಮಿ ಮೇಲೆ ತಗ್ಗಿದ ಮನಸ್ಸುಪರಾಗಿ ದೇವರ ಚಿಂತೆಗೆ ವಿಧೇಯರಾಗಿ ಎಲ್ಲರನ್ನ ಗೌರವಿಸುತ್ತಾ, ಎಲ್ಲರನ್ನು ಪ್ರೀತಿಸುತ್ತಾ, ಎಲ್ಲರನ್ನು ಕ್ಷಮಿಸುತ್ತಾ, ಎಲ್ಲರಿಗೂ ದೇವರು ಕೊಟ್ಟಿರುವಂತ ಈ ಆಸ್ತಿಯನ್ನ, ಕುಗ್ಗಿದ ಮನಸ್ಸನ್ನ, ತಗ್ಗಿದ ಸ್ವಭಾವವನ್ನ, ದೀನ ಮನಸ್ಸನ್ನ ಎಲ್ಲರಿಗೂ ದಾನ ಮಾಡುತ್ತಾ ಈ ಭೂಮಿ ಮೇಲೆ ಮಾದರಿಯಾಗಿ ಜೀವಿಸಿ ಕರ್ತನ ರಾಜ್ಯಕ್ಕಾಗಿ ಅನೇಕ ಆತ್ಮಗಳನ್ನು ಗೆಲ್ಲುವ ಹಾಗೆ ದೇವರು ನಮ್ಮನ್ನು ಉಪಯೋಗಿಸಲಿ, ನಮ್ಮನ್ನು ಆಶೀರ್ವದಿಸಲಿ. ಆತನು ಬರುವಾಗ ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಕರ್ತನು ನಮ್ಮ ಮೇಲೆ ಕೃಪೆ ತೋರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಅಂತಹ ಒಂದು ಮನಸ್ಸನ್ನ ಹೊಂದಿಕೊಳ್ಳಲು ದೇವರ ಆತ್ಮನು ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳಿಗೂ ಸಹಾಯ ಮಾಡಲಿ ಎಂಬುದಾಗಿ ಹೇಳುತ್ತಾ, ನಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಈ ಉನ್ನತವಾದಂತ ದೀನ ಸ್ವಭಾವಕ್ಕೆ ಆಹ್ವಾನಿಸುತ್ತಾ ದೇವರ ಕೈಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇನೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗಾಗಲೇ ಪ್ರಾರ್ಥನೆ ವಿಜ್ಞಾಪನೆಗಳು ನಾನು ತಿಳಿಸಿದ್ದೇನೆ. ಕೆಲವೊಬ್ಬರು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರ ಜಾಂಡಿವಿಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅವರು ಪರವಾಗಿಲ್ಲ, ಇವಾಗ ಗುಣ ಹೊಂದ್ತಾ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಹಾಗೆ ಈ ಕ್ಯಾನ್ಸರ್ ಕಾಯಿಲೆಯಿಂದ ಬಾಳ್ತಕ್ಕಂಥ ಈ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರಿ ವನಿತಾ, ಸಹೋದರ ವರಪ್ರಸಾದ್, ಸಹೋದರಿ ರಮ್ಯಾ, ಇವರು ಕ್ಯಾನ್ಸರ್ ಕಾಯಿಲೆಗಳಿಂದ ಬಾಳ್ತಕ್ಕಂಥವ್ರು, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ತನ್ನನ್ನು ತಗ್ಗಿಸಿಕೊಂಡು ದೇವರ ಚಿತ್ತಕ್ಕೆ ವಿಧೇಯರಾಗುವಂತ ತಗ್ಗಿಸುವಿಕೆಯ ಜೀವಿತವನ್ನ, ಮನಸ್ಸನ್ನ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ದೇವರ ಆತ್ಮನು ಅನುಗ್ರಹಿಸಿ ಈ ಭೂಮಿ ಮೇಲೆ ಎಲ್ಲರೂ ಹೆಚ್ಚು ಫಲ ಕೊಡುವಂತೆ ದೇವರು ಕಾರ್ಯ ಮಾಡುವುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಈ ಸಮಯದಲ್ಲಿ ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಆಯ್ತು ಅಂಕಲ್, ಒಂದ್ ನಿಮಿಷ. Sorry, Uncle. Our most gracious, loving Heavenly Father, I thank you, Lord, for this wonderful time and hour that you gave us to come before thy presence to seek your blessings, your love, your Holy Spirit, the forgiveness of sin, Lord. Thank you, Jesus, for this wonderful opportunity that you have given us to wake up this morning, to come before thy presence, to sing praises, to thank you for another new day, a new blessing, Father. We all are sinners, Lord. We've sinned against thee. We've caused you pain after pain by our actions, by our attitudes, by hurting one another, by hatred in ourselves, Lord. Thank you for the wonderful message that was given by your Son, oh Father. Bless Uncle and his family abundantly. The more and more he spread the word of gospel, your promises, help us to put them into practice. Help us to know that more and more. Help Uncle to dig into the deep of the truth of the Bible so that he can spread it to us, so that we may put them into practice. And help us to lead according to thy promises, Father. Our plans are not your plans, Father. Our will are not your will. Because your plans, you have a different plans for each and every one of us. Likewise, I especially pray for Uncle and his family, Lord, as he's waking up early in the morning to spread your word of God, because you have sent your guardian angel to guide us and to protect us. Likewise, you have given Uncle into our lives
Bless him abundantly, Father. We need him in day-to-day lives to spread the manna that you have given it to him. Thank you and praise you, Father. Yes, Lord, millions of people, they're suffering from cancer. It's a disease which doesn't have medicine. But you are our doctor. You are a healer. You are a medicine. Shower your Holy Spirit upon the person who is suffering from cancer, Father. There is nothing which is impossible by you, because you're holding a precious name, Jesus, that every impossible things from man, it's possible through you, Father. As your children, we can only pray and help that family to calm down and help that family to get more close to thee by experiencing your miracle, Lord. Thank you and praise you, Father in heaven, this beautiful morning. I pray for Auntie Evelyn, Lord Jesus. Shower your Holy Spirit upon her, guide her and bless her abundantly. And her family members who's there somewhere far, spreading your word of joy, Father. Bless Auntie abundantly. Pray for Uncle Lokesh and his family. Touch your mighty hand upon them, guide them and bless them abundantly once again, Lord. Shower your blessings upon each and every one who's bowed down, Father. We need your blessings. Help us to surrender ourselves. Help us to know where we're going wrong. Help us to love one another, forgive one another. Help us not to have anything against anybody, Lord. Thank you, Lord, for this wonderful blessings that you've given again. I please forgive all the sins that we have committed, Lord. Grant a place in your eternal kingdom. In Jesus' precious name we pray. Amen. ಪ್ರಾರ್ಥನೆಗಾಗಿ ಸಹೋದರಿ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯಕ್ಕೆ ಹೋಗೋಣ. ಪ್ರಾರ್ಥನೆ ಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕು. Good morning, Pastor. Good morning, Amma. Pastor, pray for our church, school, and my family. Oh. In Bidar, revival meeting is going on there in Kurgi, Indranagar. Okay. Pray for that. Okay. Good morning, Pastor. Good morning. Good morning. ಹೇಳಿ. ನನ್ನ ಕಾಲು ನೋವಿಗಾಗಿ ಮತ್ತೆ ನಮ್ಮ ಕುಟುಂಬದವ್ರ ಎಲ್ರಿಗಾಗಿ ಆರೋಗ್ಯವಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಓಕೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನನ್ನು ನಿನ್ನನ್ನು ಆರಾಧಿಸಲು ಆಶೀರ್ವಾದವನ್ನ ನಿನ್ನ ಮಕ್ಕಳಾದ ನಮ್ಮ ಜೀವಿತಕ್ಕೆ ದಯಪಾಲಿಸುತ್ತಿದ್ದ ತಂದೆ, ಇದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮ ಮೇಲೆ ಸ್ವಾಮಿ. ಬಲವಾಗಿ ಬಂದಂತ ನಿನ್ನ ಮಕ್ಕಳಾದ ನಮ್ಮನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಪ್ರತಿನಿತ್ಯವೂ ನೀನು ನಮ್ಮ ಜೊತೆಯಲ್ಲಿ ಮಾತನಾಡುವಾಗ ಸ್ವಾಮಿ ನಿನ್ನ ಚಿಂತಕ್ಕೆ ನಾವು ವಿಧೇಯರಾಗುತ್ತೇವೆ. ನೀನು ನಮ್ಮನ್ನು ಉದ್ದೇಶಿಸಿ ತಿಳಿಸುವ ಸಂದೇಶಗಳನ್ನು ಸ್ವಾಮಿ ನಮ್ಮ ಹೃದಯಕ್ಕೆ ಸ್ವಾಮಿ ಅವುಗಳನ್ನು ಹತ್ತಿರ ಮಾಡು. ನಮ್ಮ ಜೀವಿತಕ್ಕೆ ಸ್ವಾಮಿ ಅವುಗಳನ್ನ ಅಳವಡಿಸು. ಈ ಭೂಮಿ ಮೇಲೆ ಸ್ವಾಮಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸಲು ಫಲಭರಿತವಾದ ಜೀವಿತವನ್ನ ಜೀವಿಸಿ ನೀನು ನಮಗೆ ಕೊಟ್ಟಂತ ಆಶೀರ್ವಾದಗಳ ಈ ಭೂಮಿ ಮೇಲೆ ಸ್ವಾಮಿ ಅನೇಕರಿಗೆ ಮಾದರಿಯಾಗಿ ಹಂಚುಲಿಕ್ಕೆ ಆಗುವಂತೆ ನಮ್ಮನ್ನ ಉಪಯೋಗಿಸು. ನಿರ್ಮಾಣದ ಮೇಲಿನಾಗಿ ಪ್ರೀತಿಗಾಗಿ ಎಲ್ಲ ಕೃತ್ಯಗಳಿಗಾಗಿ ಸ್ವಾಮಿ ನೀನು ನಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸುವಾಗ ಈ ಸ್ಥಾನ, ಆಸ್ತಿ, ಅಂತಸ್ತು, ಐಶ್ವರ್ಯ, ಘನತೆ, ಗೌರವ ಎಲ್ಲವೂ ಕೂಡ ನಮ್ಮನ್ನ ಸೇರಿಕೊಳ್ಳುವಂತವುಗಳಾಗಿವೆ ಸ್ವಾಮಿ. ಬಡವನನ್ನು ಗಲಿದನನ್ನು ಸೃಷ್ಟಿ ಮಾಡುವವನು ನೀನೇ ಸ್ವಾಮಿ. ಅಧಿಕಾರಿಗಳನ್ನು ಆಳುಗಳನ್ನು ಉಂಟು ಮಾಡುವವನು ನೀನೇ ಸ್ವಾಮಿ. ಅರಸರನ್ನು ಪ್ರಜೆಗಳನ್ನು ಉಂಟು ಮಾಡುವವನು ನೀನೇ ಸ್ವಾಮಿ. ಕರ್ತನೆ, ಈ ಭೂಮಿ ಮೇಲೆ ಅಧಿಕಾರವಾಗಲಿ, ಅಂತಸ್ತಾಗಲಿ, ಐಶ್ವರ್ಯವಾಗಲಿ ನಿನ್ನ ಕೃಪೆಯಿಂದ ನಮಗೆ ಒದಗಿ ಬರುವಾಗ ಅದೆಲ್ಲದರ ವಿರುದ್ಧ ಸ್ವಾಮಿ
ನಾವು ನಿನ್ನನ್ನು ಕನಪಡಿಸಬೇಕಾಗಿದೆ, ನಿನ್ನ ರಾಜ್ಯಕ್ಕೆ ಅದನ್ನು ಜೀವಿಸಬೇಕಾಗುತ್ತೆ ಸ್ವಾಮಿ. ಈ ಕಾರಣದಿಂದ ಒಂದು ಆತ್ಮವನ್ನು ನಷ್ಟಪಡಿಸಿಕೊಳ್ಳುವಾಗ ನೀನು ಕೊಟ್ಟುವಂತ ಆಶೀರ್ವಾದಕ್ಕೆ ಸ್ವಾಮಿ ನಾವು ಕೃತಜ್ಞತೆಯಲ್ಲಿ ಜೀವಿಸುವಂತವರಾಗ್ತೇವೆ ಸ್ವಾಮಿ. ಅದಕ್ಕಾಗಿ ನಮ್ಮನ್ನು ಎಚ್ಚರಪಡಿಸುತ್ತೆ, ನಿಮ್ಮಲ್ಲಿ ಹೆಚ್ಚಿನ ಕೊಳ್ಳಬೇಕು, ಚಿಕ್ಕವರಾಗಿ ಇದರ ನೀವು ಆಡಳಿತ ಮಾಡುವ ರೀತಿಯಲ್ಲಿ ನೀವು ಇದು ಮಾಡೋದಕ್ಕಾಗಿ ಪರಲೋಕ ರಾಜ್ಯದ ನೀತಿಗನುಸಾರವಾಗಿ ನಾವು ಜೀವಿಸಬೇಕಾಗಿದೆ. ನಾವು ಇತರರಿಗೆ ಸೇವೆ ಮಾಡುವುದಾಗಿರಬೇಕು, ಪ್ರೀತಿಸುವಂತರಾಗಿರಬೇಕು. ನೀನು ಕೊಟ್ಟಂತಹ ಎಲ್ಲ ಆಶೀರ್ವಾದಗಳನ್ನ ಇತರರ ಹಿತಕ್ಕಾಗಿ ಉಪಯೋಗಿಸುವಂತಾಗಿ ಬದುಕಬೇಕು. ಅದಕ್ಕಾಗಿಯೇ ನೀವು ನಮ್ಮನ್ನ ಪ್ರೀತಿಸಿ ನಮ್ಮ ಮೇಲೆ ನಂಬಿಕೆ, ವಿಶ್ವಾಸವನ್ನು, ಅಧಿಕಾರವನ್ನು, ಅಂತಸ್ತನ್ನು, ಐಶ್ವರ್ಯವನ್ನು, ಘನತೆ, ಗೌರವವನ್ನು ಸ್ವಾಮಿ. ಅವುಗಳನ್ನು ಘನತೆಗಾಗಿ ನಾವು ಉಪಯೋಗಿಸುವಾಗ ಈ ಭೂಮಿ ಮೇಲೆ ಹೆಚ್ಚಿನ ಅಂತಸ್ತಿಗೂ ಆಶೀರ್ವಾದ ನಡೆಸುವುದು ಮಾತ್ರವಲ್ಲದೆ ಪರಲೋಕದಲ್ಲಿ ಸ್ವಾಮಿ ನಿನ್ನ ಆ ಒಂದು ಸಿಂಹಾಸನಗಳಲ್ಲಿ ಕೂತುಕೊಂಡು ನ್ಯಾಯ ತೀರಿಸುವಂತ ಅಧಿಕಾರವನ್ನು, ಅಲ್ಲಿ ಘನತೆ ಗೌರವಗಳನ್ನು ಬರುವಂತ ದೇವರಾಗಿದೆ. ಕರ್ತನೆ, ಭೂಮಿ ಮೇಲೆ ವಾಸಿಸುವಂತ ನಾವು ಪರಲೋಕದ ಕಡೆಗೆ ಗಮನವಿಡುವಂತೆ, ನಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತುವಂತೆ, ನಿನ್ನ ರಾಜ್ಯವನ್ನ ದೃಷ್ಟಿಸಲಾಗುವಂತೆ ಕಾರ್ಯ ಮಾಡುವ ಸ್ವಾಮಿ. ಈ ಭೂಮಿ ಮೇಲೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಇತರರಿಗೆ ಹಿತ ಉಂಟು ಮಾಡುತ್ತಾ ನಿನ್ನನ್ನು ಘನಪಡಿಸಲಿಕ್ಕಾಗುವಂತ ದೀನ ಮನಸ್ಸನ್ನ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ಅನುಗ್ರಹಿಸು ಸ್ವಾಮಿ. ಹೌದು ಕರ್ತನೆ, ದೀನರನ್ನ ತುಳಿಯುವುದುಂಟು, ಆದರೂ ಅದಕ್ಕೆ ಲೆಕ್ಕ ಕೇಳುವಂಥದ್ದು ನೀನು ಸ್ವಾಮಿ. ಯಾವುದೇ ಸಮಯದಲ್ಲಿಯೂ ಅಂತಹ ಪರಿಸ್ಥಿತಿಯಲ್ಲಿಯೂ ನೀನ ಸ್ವಭಾವವನ್ನು ನಾವು ಬಿಟ್ಟುಕೊಡದೆ ನೀನ ಮನಸ್ಸಿನಿಂದ ಸ್ವಾಮಿ, ನೀನು ಹೇಗೆ ನಡುಕ್ಕೆ ಬಾವುಟವನ್ನ ಕಟ್ಟಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೆ ಸಿದ್ಧನಾದಿಯು, ಅದೇ ರೀತಿ ನಾವು ಸಹ ನಮ್ಮ ಮನಸ್ಸಿನ ನಡುಗಳನ್ನು ಕಟ್ಟಿಕೊಂಡು ಈ ಭೂಮಿ ಮೇಲೆ ನಮ್ಮಂತಿರುವಂತೆ ಇತರರಿಗೆ ಸೇವೆ ಮಾಡಲು ಕರ್ತನೆ ನಮಗೆ ಶಕ್ತಿಯನ್ನು ಕೊಡು, ಜ್ಞಾನ ಕೊಡು, ಬುದ್ಧಿ ಕೊಡು, ತಿಳುವಳಿಕೆ ಕೊಡು. ನಮ್ಮ ಹೃದಯವನ್ನು ತಗ್ಗಿಸಿಕೊಂಡು ಸ್ವಾಮಿ ನಿನ್ನಂತಾಗುವಂತೆ ತೋರು ಸ್ವಾಮಿ. ನಿನ್ನ ಮನಸ್ಸನ್ನ ನಮಗೆ ಕೊಡು, ನಿನ್ನ ಆತ್ಮನ ಬಲವನ್ನು ನಮಗೆ ಕೊಡು, ನಿನ್ನ ಪರಿಶುದ್ಧ ಆತ್ಮನ ನಡೆಸುವಿಕೆಗಳಿಂದ ಸ್ವಾಮಿ ನೀನು ಕೊಟ್ಟುವಂತ, ನೀನು ನಮಗೆ ಮಾತು ತೋರಿಸುವಂತ ಈ ಎಲ್ಲ ನೀತಿಗೆ ಅನುಗುಣವಾಗಿ ನಾವು ಬದುಕಿ ನಿನ್ನನ್ನು ಗೌರವಿಸುವಂತೆ, ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಹೆಚ್ಚು ಪೂರ್ಣದಿಂದಲೇ ನೀವು ನನ್ನ ಶಿಷ್ಯರಾಗುವುದು ಎಂಬುದಾಗಿ ಹೇಳಿದೆ. ನಮಗೆ ಕೊಟ್ಟಂತ ಆಯುಷ್ಕಾಲಕ್ಕೂ ದಿನನಿತ್ಯವೂ ಫಲ ಕೊಡ್ತಾ ಇರುವಾಗ ಸ್ವಾಮಿ ನೀನು ಬರುವಾಗ ನಾವು ಹೆಚ್ಚು ಫಲ ಕೊಟ್ಟವರಾಗಿ ನಿನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಸ್ವಾಮಿ. ಅದಕ್ಕೋಸ್ಕರ ಪ್ರತಿದಿನವೂ ಉನ್ನತವಾದ ಪರಲೋಕ ರಾಜ್ಯದ ಸ್ವಭಾವಗಳನ್ನು, ಗುಣಗಳನ್ನು ಸ್ವಾಮಿ ನೀನು ತಿಳಿಸುವಾಗ ಅವುಗಳನ್ನ ಸ್ವಾಮಿ ಬೆಲೆಯುಳ್ಳ ಮುತ್ತುಗಳಂತೆ ನಾವು ಪಡೆದುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಕರ್ತನಿಂದ ಕೃಪೆ ನಮ್ಮ ಮೇಲಿದೆ ಸ್ವಾಮಿ. ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು, ಪ್ರತಿಯೊಂದು ಕ್ರೈಸ್ತ ಕುಟುಂಬವನ್ನು ಹಚ್ಚಿಸ್ತೇವೆ ಸ್ವಾಮಿ. ಈ ಭೂಮಿ ಮೇಲೆ ನಮ್ಮ ಬೆಳಕಾಗಿ ಇದ್ದೀವಿ ಸ್ವಾಮಿ. ನಿನ್ನ ಬೆಳಕು ಎಲ್ಲ ಜನರ ಮುಂದೆ ಪ್ರಕಾಶಿಸಲಿ. ನಿನ್ನ ರಾಜ್ಯಕ್ಕಾಗಿ ಕೋಟಿ ಕೋಟಿ ಜನರು ಸ್ವಾಮಿ ರಕ್ಷಿಸಲ್ಪಡಲಿ. ಚಿತ್ತವಾದರೆ ಭೂಮಿಯಲ್ಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರತಿ ಜನಾಂಗಗಳವರೆಲ್ಲರೂ ನಿನ್ನನ್ನ ಗ್ರಹಿಸಿಕೊಂಡು, ನಿನ್ನನ್ನು ತಿಳಿದುಕೊಂಡು ನಿನ್ನೊಬ್ಬರನ್ನೇ ಆರಾಧಿಸುವಂತಾಗುವಂತೆ ಕಾರ್ಯ ಮಾಡು. ನೆಲಬಾಗಿ ಬಂದಂತಹ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸ್ವಾಮಿ ಅವರನ್ನ ನೀನು ಬಲಪಡಿಸು, ಆಧರಿಸು, ಪರಾಮರಿಸು, ಮಾಡುವಂತ ಸೇವೆಯನ್ನ ಮಕ್ಕಳನ್ನ ಆಶ್ವಸಿಸು, ಅಭಿವೃದ್ಧಿ ಪಡಿಸು. ನೀನಾರು ಮತ್ತು ಅವರು ಮಾಡುವಂತ ಪ್ರಾರ್ಥನೆಯನ್ನು ಆಲಿಸಿ ಕರ್ತನಿಂದ ಕೃಪೆಯಿಂದ ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನ, ಅನುಕೂಲಗಳನ್ನ, ಆಶೀರ್ವಾದಗಳನ್ನ ಮಾಡುವಂತ ಪ್ರತಿ ಪ್ರಾರ್ಥನೆಗೆ ವಿಜ್ಞಾಪನೆಗಳನ್ನ ನೀನು ನೆರವೇರಿಸಿ ಮಹಿಮೆ ಹೊಂದಲಿಕ್ಕೆ ಬೇಡ್ತೀವಿ ಸ್ವಾಮಿ. ಎಲ್ಲ ಕೊರತೆಯನ್ನು ತೀರಿಸಿ, ಅವ ಕೊರತೆ ಇಲ್ಲದೆ ಈ ಭೂಮಿ ಮೇಲೆ ಬದುಕುವಂತೆ ಸಹಾಯ ಮಾಡು ಸ್ವಾಮಿ. ಶಾಲೆ ಮತ್ತು ಸೇವೆಯನ್ನು ನಡೆಸುತ್ತೇನೆ ಬೀದರ್ ಪ್ರಾಂತ್ಯದಲ್ಲಿ ಹಾಗೂ ಕರ್ನಾಟಕ ಪ್ರಾಂತ್ಯದಲ್ಲಿ ನಿನ್ನ ಸೇವೆ ಉನ್ನತವಾಗುವಂತೆ ಸಹಾಯ ಮಾಡು. ನಡೆಯುವಂತ ಕೃತ್ಯಗಳನ್ನು ಆಶೀರ್ವದಿಸು ಸ್ವಾಮಿ. ಹುಡುಗಿ ಗ್ರಾಮದಲ್ಲಿ ಸ್ವಾಮಿ ಒಂದು ಆತ್ಮೀಯ ಸಂಜೀವನ ಕೂಟಗಳು ನಡೆಯುತ್ತಿರುವಾಗ ಈ ಉಜ್ವಲ ಕೂಟಗಳನ್ನು ನೀನು ಆಶೀರ್ವದಿಸು. ಅಲ್ಲಿ ನಿನ್ನ ಪ್ರಸನ್ನತೆ ನಿಲ್ಲಿಸು. ಅಲ್ಲಿ ಕೂಟಗಳನ್ನು ನಡೆಸ್ತಕ್ಕಂಥ ಬೋಧಕರುಗಳನ್ನ, ವಿಶೇಷವಾಗಿ ಸ್ವಾಮಿ ಅಧ್ಯಕ್ಷರನ್ನ ಆಶೀರ್ವದಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ಅಲ್ಲಿ ಆಗಬೇಕಾದಂತ ಉಜ್ಜೀವನ ಉಂಟಾಗಿ
ಆತ್ಮೀಕವಾಗಿ ಸ್ವಾಮಿ ಆ ಸಭೆಯು ಕಟ್ಟಲ್ಪಡುವಂತೆ ಇದರ ಮುಖಾಂತರವಾಗಿ ಅನೇಕ ಸಭೆಗಳು ಸ್ವಾಮಿ ನಿತ್ಯ ಜೀವಿತಕ್ಕೆ ಅಳವಡಿಸಲ್ಪಡುವಂತೆ ಬಾಧ್ಯರಾಗುವಂತೆ ನಿತ್ಯ ಜೀವಿತಕ್ಕಾಗಿ ಸ್ವಾಮಿ ನಿನ್ನ ರೀತಿಯ ಆಶೀರ್ವಾದಗಳನ್ನ ಕಂಡುಕೊಳ್ಳುವಂತೆ ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಹೀಗೆ ಎಲ್ಲಾ ಕಡೆಯೂ ಸತ್ಯದ ವಾಕ್ಯವು ಸಾರಲ್ಪಡುವಾಗ, ಸದಗಳು ಕಟ್ಟಿಪಡುವಾಗ, ಆತ್ಮಿಕ ಜೀವನ ಕೂಟಗಳು ನಡೆಸಲ್ಪಟ್ಟು ಕಟ್ಟನೆ ಹೃದಯಗಳು ನಿನಗೆ ಹತ್ತಿರವಾಗುವಂತೆ ನೀತಿಯನ್ನು ಅನುಸರಿಸಿ ನಿತ್ಯ ಜೀವಿತಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಿಗ್ಗೆ ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಸ್ವಾಮಿ ಅವರ ಕಾರಣವನ್ನು ವಾಸಿ ಮಾಡು. ಅವರ ಕುಟುಂಬದಲ್ಲಿ ಎಲ್ಲ ಸದಸ್ಯರನ್ನು ಕೊಟ್ಟು ಸ್ವಸ್ಥಪಡಿಸು, ಆರೋಗ್ಯದಿಂದ ತಿಳಿಸು, ಎಲ್ಲ ಸೇವೆಯನ್ನು ಹೆಚ್ಚಾಗಿ ತಿಳಿಸು ಸ್ವಾಮಿ. ಎಲ್ಲ ಕೊರತೆಗಳು ಸಿಕ್ಕಿನಿಂದ ತಪ್ಪಿಸಿ ನಿನ್ನ ಭಯ ಭಕ್ತಿ ನಡೆಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೂರ್ಗೋಸ್ಕರ ಪ್ರಾರ್ಥನೆ, ಅವರನ್ನ ತಾಯಿ ಮತ್ತು ಅವರ ಯಜಮಾನನ ಭಯ ಭಕ್ತಿ ಬೆಳೆಸಿ ಅಭಿವೃದ್ಧಿಪಡಿಸಿ ಅವರನ್ನು ಸಿದ್ಧಪಡಿಸು. ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಸಂತೋಷವನ್ನು ದಯಪಾಲಿಸು ಸ್ವಾಮಿ. ಅವರಿರುವಂತಹ ಸ್ಥಳದಲ್ಲಿ ಸುರಕ್ಷತೆಯನ್ನು ದಯಪಾಲಿಸು ಕರ್ತನೆ. ನಂಬಿಕೆಯಲ್ಲಿ ಅವರ ಅಭಿವೃದ್ಧಿ ಹೊಂದುವಂತೆ ನಿನಗೆ ಮಹಿಮೆ ತರುವಂತೆ ಕಾರ್ಯ ಮಾಡಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತಹ ಕುಲಕರವನ್ನ ಮಕ್ಕಳನ್ನ ವಿಶೇಷವಾಗಿ ಮಕ್ಕಳನ್ನ ಕೊರತೆ ಮಾಡಿ ಕನ್ನಡಿಗಳಿಂದ ಬಿಡುಗಡೆ ಮಾಡಿ ಸಮಾಧಾನದಿಂದ ಕೊಂಡಾಡುವಂತೆ ಕೃಪೆ ತೋರಿಸು ಸ್ವಾಮಿ. ಸಂಪೂರ್ಣವಾಗಿ ಯಾವುದೇ ಭಯವಿಲ್ಲದೆ ಸಮಾಧಾನದಿಂದ ಕೊಂಡಾಡಲು ನಿನ್ನ ಸೇವ್ ಮಾಡಲು ಕುಟುಂಬದಲ್ಲಿ ಸ್ವಾಮಿ ಎಲ್ಲಾ ನಿನ್ನ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸಲು ಕಾರ್ಯ ಮಾಡಬೇಕಾಗಿ ಬೇಡ್ತೇನೆ ಸ್ವಾಮಿ. ಸಂಪೂರ್ಣವಾದ ಸ್ವಸ್ಥತೆಯನ್ನು ಪಡಬೇಕಂತ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಮಕ್ಕಳ ಸುಸ್ವಾರೋಗ್ಯದಿಂದ ತಿಳಿಸು ಮಾಡುವಂತ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು, ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ಸುರಕ್ಷತೆಯನ್ನು ಅನುಗ್ರಹಿಸಿ ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ಈ ಕೂಟದಲ್ಲಿ ತಲೆಬಾಗಿ ಬರುವಂತಹ ಪ್ರತಿಯೊಬ್ಬ ಪ್ರಿಯವಾದವರು ನಿನ್ನ ಕೃಪಾಸ್ತಕ್ಕೂ ಸ್ವಾಮಿ. ಎಲ್ಲರ ಜೊತೆಗಾರನ ನೀನು ಆಗಿರು, ಎಲ್ಲರನ್ನ ಎಚ್ಚರಿಸು, ಎಲ್ಲರನ್ನ ಬೆಳಕಿನಲ್ಲಿ ನಡೆಸು. ಇನ್ನು ಹೆಚ್ಚಿನ ಆತ್ಮಿಕ ಭಾರವುಳ್ಳವರಾಗಿ ನಿನ್ನ ಸೇವೆಗೆ ತಿಳಿಸಲ್ಪಡುವಂತೆ ಕಾರ್ಯ ಮಾಡುತ್ತೀವಿ. ಈ ಕೂಟದ ಮುಖಾಂತರವಾಗಿ ಸಂದೇಶವನ್ನು ಕೇಳುವಂತೆ ನನ್ನ ಮಕ್ಕಳ ಜೊತೆಯಲ್ಲಿ ನೀನು ಮಾತನಾಡು. ಈಗ ಹೆಚ್ಚಿನ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ಪಾಲನ ಸ್ವಾಮಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತೆ ಇನ್ನು ಮುಂದೆ ಸ್ವಾಮಿ ಅಭಿಷೇಕಿಸಿ ನಾಮದಲ್ಲಿ ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಸ್ವಾಮಿ ನೀನು ಶುಭವನ್ನು ಜೀವವನ್ನು ಅನುಗ್ರಹಿಸಿ ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆಯನ್ನು ಉಂಟು ಮಾಡಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಬೆಳಿಗ್ಗೆ ನನ್ನ ಕುಟುಂಬ ಮಕ್ಕಳ ನಿನ್ನ ಸೇವಕರನ್ನು ಕುಟುಂಬ ಮಕ್ಕಳನ್ನ ತೋರಿಸ್ತೇನೆ. ನಮ್ಮನ್ನು ಅಭಿಷೇಕಿಸು, ಕನವೊಳ್ಳಿ ಸೇವೆಯನ್ನು ನಮಗೆ ಬೇಯಿಸು. ಸೈತಾನ ಕಾರ್ಯಗಳನ್ನು ಲಯಪಡಿಸು, ಸೇವೆಗೆ ವಿರುದ್ಧವಾಗಿ ಎಲ್ಲ ಕಾರ್ಯಗಳನ್ನು ಹಾಕು. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ನೆಲೆಸು ಸ್ವಾಮಿ. ಬರ್ತಕ್ಕಂಥ ಸರ್ಕಾರಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ಉನ್ನತವಾದಂತಹ ಆಶೀರ್ವಾದಗಳನ್ನು ಹಾಗೂ ಸ್ವಾಮಿ ಸೇವೆಗೂ ನಿನ್ನ ನಾಮಕ್ಕೆ ಉಂಟು ಮಾಡುವಂತಹ ಸರ್ಕಾರವನ್ನು ದೇಶದಲ್ಲಿ ಮಾಡಬೇಕೆಂದು ಬೇಡ್ತೇನೆ. ಅದಕ್ಕಾಗಿ ಈಗಲೇ ಕೂತರು ಕಾರ್ಯ ಮಾಡಲಿ, ಪ್ರತಿಯೊಂದು ಓಟ್ ಹಾಕುವಂತ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ಕರ್ತನೆ ನಿನ್ನನ್ನು ಪ್ರೀತಿಸುವಂತಾಗಲಿ, ನಿನ್ನನ್ನು ಅಂಗೀಕರಿಸುವಂತಾಗಲಿ, ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತಾಗಲಿ ಸ್ವಾಮಿ. ಬೆಳಗಿನ ಸ್ವಾಮಿ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಎಂಬುದಾಗಿ ಬೇಡ್ತೇನೆ ಸ್ವಾಮಿ. ನಮ್ಮೆಲ್ಲ ನಾಶಿಸು, ಅಭಿವೃದ್ಧಿಪಡಿಸು, ನಿನ್ನ ನಾಮದ ಘನತೆಗಾಗಿ ತಿಳಿಸು ಸ್ವಾಮಿ. ಸರ್ಕಾರದಿಂದ ಬರ್ತಕ್ಕಂಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ, ಅವರನ್ನು ವ್ಯಕ್ತಿಗತವಾಗಿ ಆಶೀರ್ವದಿಸಿ, ಆರೋಗ್ಯದಿಂದ ತಿಳಿಸಿ, ಎಲ್ಲ ತಪ್ಪಿಸಿ ಕಾಪಾಡು ಸ್ವಾಮಿ. ಸಹೋದರಿ ಅವರನ್ನು, ಪ್ರಸಾದ್ ಅವರನ್ನು, ರಮ್ಯ ಅವರನ್ನು ಗುಣಪಡಿಸು, ಆರೋಗ್ಯದಿಂದ ತಿಳಿಸು, ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಮುಟ್ಟಿ ಗುಣಪಡಿಸು. ಒಲಿವಾಸ ಅವರನ್ನು ಗುಣಪಡಿಸು ಸ್ವಾಮಿ. ರವಿಕುಮಾರ್ ಗುಣಪಡಿಸು ಸ್ವಾಮಿ. ಸಹೋದರಿ ಜಯಶಂಕರ, ರಾಜಮ್ಮ ಮತ್ತು ಪುಷ್ಪಲತಾ ಸ್ವಾಮಿ ಇವರೆಲ್ಲರನ್ನ ಗುಣಪಡಿಸು. ಎಷ್ಟೋ ಮಾಡದ ಹಾಗೆ
ಇಂಥ ಘೋರವಾದ ಸಂಕಟಗಳಲ್ಲಿರುವಾಗ ಅಂಥವರನ್ನೂ ಸ್ವಾಮಿ ನೀವು ನೋಡುವಂತ ದೇವರಾಗಿದೆ. ಎಲ್ಲರನ್ನ ಸ್ವಸ್ಥಪಡಿಸಿ ಆರೋಗ್ಯದಿಂದ ತುಂಬಿಸಿ ಭಯಭಕ್ತಿಯಿಂದ ಕಲಿಸಿ ನಿತ್ಯ ರಾಜ್ಯಕ್ಕಾಗಿ ಪುಷ್ಪಲವಿಷ್ಣರಾಗಿ ನಮಗೋಸ್ಕರ ಕಲ್ವಾರಿ ಸಿಲುಬೆಯ ಮೇಲೆ ಪ್ರಾಣ ನೀಡಿ ನಮ್ಮ ರಕ್ಷಣೆ ಮುದ್ದು ಮಗುವಾಗಿ ಜಗತ್ತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಕಾಗದ ವಿಷಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪರಲೋಕದಿಂದ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಗ್ರಹವು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿನ್ನನ್ನು ಪ್ರೀತಿಸುವಂತ ನಿನ್ನ ಭಕ್ತರ ಸಂಗಡ ಹಾಗೂ ನಿನ್ನ ಅರಿಯದೇ ಇರುವಂತ ಎಲ್ಲಾ ಒಳ್ಳೆಯ ಸೃಷ್ಟಿಯಾದಂತ ಪ್ರತಿಯೊಬ್ಬ ಮಾನವರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. Praise God. ದೇವರ ನಾಮ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಒಟ್ಟಿಗೆ ದೇವರ ನಾಮಕ್ಕೆ ಘನತೆಯನ್ನು ತರಲು ಸಹಕರಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಹೃದಯವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಈ ದಿನ ನಮ್ಮನ್ನ ಕಾಯಲಿ, ಮತ್ತೆ ನಾಳೆ ಸುರಕ್ಷಿತವಾಗಿ ಆತನ ಸ್ಥಾನಕ್ಕೆ ಬರುವಂತೆ ಕೃಪೆ ತೋರಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಬೆಳಗಿನ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. Thank you, Uncle. Thank you for the wonderful message. Eldrigu namaskara. Thank you, ma. Thank you, ma. Namaskara. Thank you, Pastor. Thank you for your prayer advance. ಒಳ್ಳೆಯದಾಗಲಿ. ಎಲ್ಲರಿಗೂ ಶುಭ ಕೋರುತ್ತಾ ಊಟವನ್ನು ಮುಕ್ತಾಯಗೊಳಿಸ್ತೇನೆ.